ಹಲೋ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ಗೆ ವೆಲ್ಕಮ್. ಇವತ್ತು ನಾನು ಮತ್ತೊಂದು ಡಿಮ್ಯಾಂಡ್ ಸರ್ವೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ತಗೊಂಡ್ಬಂದಿದ್ದೀನಿ. ಇದು ಬೇಡಿಕೆ ಸಮೀಕ್ಷೆ ಆಗಿರುತ್ತೆ. ಕರ್ನಾಟಕ ಗೃಹ ಮಂಡಳಿಯಿಂದ ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ತಾಲೂಕು ಕಸಬಾ ಹೋಬಳಿ ಕಾರೇಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಎಲ್ಲಾ ಮೂಲಭೂತ ಸೌಕರ್ಯದೊಂದಿಗೆ ಬರುವಂತಹ ಲೇಔಟ್. ಇದನ್ನ ಕಂಪ್ಲೀಟ್ ಆಗಿ ಓದ್ತೀನಿ. ಅದ್ರ ಜೊತೆಗೆ ಡೇಟ್ಸ್ ಬಗ್ಗೆ ಮಾತಾಡ್ತೀನಿ, ಯಾವ ತರ ಸೆಗ್ಮೆಂಟ್ ಇದೆ, ಎಷ್ಟು ಸೈಟ್ ಇದೆ, ಇಲ್ಲಿ ಮನೆಗಳು ಕೂಡ ಬಂದಿದೆ, ಅದ್ರ ಪ್ರೈಸ್ ಏನಿದೆ, ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಈ ಕಾರೇನಹಳ್ಳಿ ಓಕೆ ಎಕ್ಸಾಕ್ಟ್ಲಿ ಹೈವೇಗೆ ಎಷ್ಟು ದೂರದಲ್ಲಿದೆ, ಹಳ್ಳಿ ಎಲ್ಲಿದೆ, ಯಾವ್ಯಾವ ಎಲ್ಲಿ ಬರ್ಬೋದು, ಪೊಟೆನ್ಷಿಯಲ್ ನಾನು ಗೆಸ್ಸಿಂಗ್ ಮಾಡ್ತಾ ಇರೋದು ಮಾತ್ರ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ KHB ವೆಬ್ಸೈಟ್ ಅಲ್ಲಿ ಬಂದಿರೋದ್ರಿಂದ. ಈ ಹೈವೇಗೆ ಅಟ್ಯಾಚ್ ಅಂದ್ರೆ ಎಲ್ಲಿದೆ ಈ ಕಾರೇನಹಳ್ಳಿ, ಭದ್ರಾವತಿಗೆ ಎಷ್ಟು ದೂರ ಇದೆ, ಶಿವಮೊಗ್ಗ ಸಿಟಿಗೆ ಎಷ್ಟು ದೂರ ಇದೆ, ತರೀಕೆರೆಗೆ ಎಷ್ಟು ದೂರ ಇದೆ, ಯಾವ ರೋಡಲ್ಲಿ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ನೀವು ಇದಕ್ಕೇನಾದರೂ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನ್ ಅರ್ಜಿಯನ್ನ ಎಲ್ಲಿ KHB ವೆಬ್ಸೈಟ್ ಅಲ್ಲಿ ಎಲ್ಲಿ ಹಾಕಬೇಕು, ಏನೇನು ಡಾಕ್ಯುಮೆಂಟ್ ಬರುತ್ತೆ, ಕೆಟಗರಿ ಎಲ್ಲ ಎಷ್ಟಿದೆ, ಪರ್ಸನಲ್ ಡೀಟೇಲ್ಸ್ ಹೆಂಗೆ ತುಂಬಬೇಕು ವಿತ್ ಎಕ್ಸಾಂಪಲ್ ನಾನು ಈ ಡೀಟೇಲ್ಸ್ನ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಹೇಳ್ತೀನಿ. ನಿಮಗೇನಾದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಅರ್ಜಿ ಹಾಕ್ಲಿಕ್ಕೆ ಏನಾದರೂ ಹೆಲ್ಪ್ ಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ, ಅದನ್ನು ಕೂಡ ಹೆಲ್ಪ್ ಮಾಡ್ತೀನಿ. ಫೀಸ್ ಇರುತ್ತೆ, ಅದಕ್ಕೆ ನೀವೇನಾದ್ರೂ ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿ. ಅಥವಾ ಈ ಡಿಮ್ಯಾಂಡ್ ಸರ್ವೆ ಎಷ್ಟು ದಿವಸ ಆಗ್ಬೋದು, ಹೇಗೆ ಆಗುತ್ತೆ, ಡಿಮ್ಯಾಂಡ್ ಸರ್ವೆ ಅಂದ್ರೆ ಏನು, ಅದರದ್ದು ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಡ ಮಾಡೋದು ಬೇಡ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಲೆಟ್ಸ್ ವೆಲ್ಕಮ್. ಸೊ KHB ವೆಬ್ಸೈಟಿಗೆ ಹೋಗಬೇಕು. ನೀವು ಗೂಗಲಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ವಿಡಿಯೋ ನೋಡಿದ ಮೇಲೆ ನೀವು ನನಗೆ ಸಣ್ಣ ಪುಟ್ಟ ಡೌಟ್ ಮಿಸ್ ಏನಾದರೂ ಆಗಿದ್ರೆ ಕಮೆಂಟ್ ಮಾಡಿ, ಕ್ವಶನ್ಸ್ ಕೇಳಿ. ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನಾನು ಈ ಪ್ರಾಜೆಕ್ಟ್ಗೆ ಅಪ್ಲಿಕೆಂಟ್ ಗ್ರೂಪ್ ಅಂತ ಕೂಡ ಮಾಡ್ತೀನಿ. ಅಂದ್ರೆ ಅರ್ಜಿ ಹಾಕಿದವ್ರಿಗೆ ಯಾವ್ಯಾವ ಸ್ಟೇಜಲ್ಲಿ ಏನಾದರೂ ಹೆಲ್ಪ್ ಬೇಕಂದ್ರೆ, ಪ್ರಾಜೆಕ್ಟ್ ಅಪ್ಡೇಟ್ ಬೇಕಂದ್ರೆ, ಯಾವ ತರ ನಡೀತಾ ಇದೆ, ಸಕ್ಸಸ್ ಆಯ್ತಾ ಇಲ್ವಾ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಯ್ತಾ, ಗೌರ್ಮೆಂಟ್ ಅಪ್ರೂವ್ ಮಾಡಿದಾರಾ, DPR ಕರೆದಿದ್ದಾರಾ, ಬಂದ ಮೇಲೆ ಹೆಂಗೆ, ಲಾಟ್ರಿ ಯಾವಾಗ, ರಿಜಿಸ್ಟರ್ ಹೆಂಗೆ, ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾವು ಅಪ್ಲಿಕೆಂಟ್ ಗ್ರೂಪಲ್ಲಿ ಬಂದವರಿಗೆ ಪ್ರೈವೇಟ್ ಆಗಿ ಮಾಡ್ತೀವಿ. ಅಪ್ಲಿಕೆಂಟ್ ಗ್ರೂಪ್ಗೆ ಸೇರ್ಬೇಕಂದ್ರೆ, ಬಿಕಾಸ್ ಇಟ್ ಇಸ್ ಅ ಪ್ರೈವೇಟ್ಲಿ ಮಾನಿಟರ್ಡ್ ಗ್ರೂಪ್ ನಿಮ್ನ ಆಗಿರೋದ್ರಿಂದ ಸ್ವಲ್ಪ ಫೀಸ್ ಇರುತ್ತೆ. ಅದ್ರ ಬಗ್ಗೆನೂ ನೀವು ಇಂಟ್ರೆಸ್ಟ್ ಇದ್ರೆ ನನ್ನ ಹತ್ರ ಅಪ್ಲೈ ಮಾಡಿದ್ಮೇಲೆ ಬಂದ್ಬಿಟ್ಟು ತಿಳ್ಕೊಳ್ಳಿ. ಸೊ ಇಂಗ್ಲಿಷ್ಗೆ ಹೋಗಿ ರೀಡ್ ಮೋರ್ ಅಲ್ಲಿ ಹೋದ್ರೆ ಇಲ್ಲಿದೆ ನೋಡಿ, ಕನ್ನಡದಲ್ಲೇ ಓದ್ಬಿಡ್ತೀನಿ. ಓಕೆ, ಶಿವಮೊಗ್ಗ ಭದ್ರಾವತಿ ಕಾರೇನಹಳ್ಳಿ ಗ್ರಾಮದ ಬಡಾವಣೆ ವಿವಿಧ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ಆ ನೋಟಿಫಿಕೇಶನ್ ಬಂದ್ಬಿಟ್ಟು ಈ ತರ ಇದೆ. ಫಸ್ಟ್ ನೋಟಿಫಿಕೇಶನ್ ಓದ್ಬಿಡೋಣ, ಆಮೇಲೆ ಅಪ್ಲಿಕೇಶನ್ ಹೇಗೆ ಹಾಕೋದು ಹೇಳ್ತೀನಿ, ಆಮೇಲೆ ಅದು ರಿವ್ಯೂ ಮಾಡ್ತೀನಿ ಎಂಡ್ ಅಲ್ಲಿ. ಸೊ ಕೊನೆ ತನಕ ನೋಡಿ. ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ಇನ್ನೂ ಡೌಟ್ ಇದ್ರೆ, ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಅದ್ರ ಕೂಡ ರಿಪ್ಲೈ ಮಾಡ್ತೀನಿ. ನಮ್ಮ ವಾಟ್ಸಪ್ ಗ್ರೂಪ್ ಕಮ್ಯುನಿಕೇಶನ್ ಅಲ್ಲಿ ಫ್ರೀ ಕನ್ಸಲ್ಟೇಷನ್ ಅಂತ ಹೇಳಿದಿನಲ್ಲ, ಸಿಂಪಲ್ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ನಿಮಗೆ ಒಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನಂದೊಂದು ಬ್ಯಾಕಪ್ ಚಾನಲ್ ಇದೆ ಮಂಜುನಾಥ್ ಕುಂಬಾರಿ ಅಂತ ಹೇಳಿ, ಅದನ್ನು ಫಾಲೋ ಮಾಡಿದ್ರೆ ನಿಮಗೆ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಸೊ ಏನೇ ಕ್ವಶನ್ಸ್ ಇದ್ರು ವಾಟ್ಸಪ್ ಆದ್ರೂ ತಿಳ್ಕೊಳ್ಳಿ, ಇಲ್ಲ ಕಾಲ್ ಮಾಡಿದ್ರು ತಿಳ್ಕೊಳ್ಳಿ. ಬಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಬೇಸಿಕ್ ಡೀಟೇಲ್ಸ್ ಕೇಳ್ಬೇಡಿ. ಫಾರ್ ಎಕ್ಸಾಂಪಲ್, ಸರ್ ಲಾಸ್ಟ್ ಡೇಟ್ ಏನು, LIG ಅಂದ್ರೆ ಏನು, ಅದನ್ನೆಲ್ಲ ಕವರ್ ಮಾಡಿರ್ತೀನಿ. ಇದರಲ್ಲಿ ಮಿಕ್ಕಿ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಮಾಡಿ. ಸೊ ನಾನು ನಿಮ್ಗೆ ನೋಟಿಫಿಕೇಶನ್ ಓಪನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಬನ್ನಿ. ಇದು 29ನೇ ತಾರೀಕು 5ನೇ ತಿಂಗಳು, ಅಂದ್ರೆ ಈಗ 15 ದಿವಸ ಆಲ್ರೆಡಿ ಆಗ್ಬಿಟ್ಟಿದೆ. ನಾನು ಸ್ವಲ್ಪ ಲೇಟ್ ಆಯ್ತು. ಸೊ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಶಿವಮೊಗ್ಗ ಜಿಲ್ಲೆ ಬೇಡಿಕೆ ಸಮೀಕ್ಷೆ ಅಂದ್ರೆ, ಫಸ್ಟ್ ನೋಡಿ, ಬೇಡಿಕೆ ಸಮೀಕ್ಷೆ ಅಂದ್ರೆ ಎಷ್ಟು ಜನ ಅಲ್ಲಿ ಇಂಟ್ರೆಸ್ಟ್ ಆಗಿದ್ದಾರೆ. ಗೌರ್ಮೆಂಟ್ ಅವರು ಏನೇ ಲೇಔಟ್ ಮಾಡಿದ್ರು ಮಿನಿಮಮ್ 25 ಎಕರೆ 50 ಎಕರೆ ಇರುತ್ತೆ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 50 ಎಕರೆ ಅಲ್ಲಿ ಮಾಡಿದ್ರೆ ಮಿನಿಮಮ್ ಒಂದು 500 ಇಂದ 700 ಸೈಟ್ ಇರುತ್ತೆ ಅಂದಾಜು ಹೇಳ್ತಾ ಇರೋದು. ಕಾಂಬಿನೇಷನ್ ಆಫ್ ಎಲ್ಲ 20, 30, 30, 40. ಸೊ 500 ಇಂದ 600 ಸೈಟ್ ಇದ್ರೆ, ಐ ಡೋಂಟ್ ನೋ ಇವರು ಲ್ಯಾಂಡ್ ಅನ್ನ ಬೈ ಮಾಡಿ ಮಾಡ್ತಾ ಇದಾರಾ ಅಥವಾ ರೈತರೊಂದಿಗೆ 50-50 ಅಲ್ಲಿ ಮಾಡ್ತಾ ಇದಾರೆ, ಅದನ್ನೇನು ಹಾಕಿಲ್ಲ. ನಿಮ್ಗೆ ಈ ತರ ಇನ್ಸೈಡ್ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು KHBಗೆ ಕಸ್ಟಮರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ, ಅಥವಾ KHB ಆಫೀಸ್ ಬೆಂಗಳೂರಲ್ಲಿರೋ ಕಾವೇರಿ ಭವನದಲ್ಲಿದೆ, ಅಲ್ಲಿ ಹೋಗಿ ರಿಯಲಿ ಇಂಟ್ರೆಸ್ಟ್ ಇದ್ರೆ ಆ ಡೀಟೇಲ್ ತಿಳ್ಕೊಳ್ಳಿ. ಬಟ್ ಎಲ್ಲ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಎರಡನೇದು ಅದು ಬೇಡಿಕೆ ಸಮೀಕ್ಷೆ. ಬೇಡಿಕೆ ಸಮೀಕ್ಷೆ ಅಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ರಫ್ಲಿ ಒಂದು 500 ಸೈಟ್ ಅನ್ಕೊಂಡು ಒಂದು 500 ಅರ್ಜಿ ಹಾಕ್ಬಿಟ್ರೆ, ಸೊ ಇಟ್ ಇಸ್ ಸಿಂಪಲ್ ದಟ್ ಅವ್ರು ಮಾಡಿರೋ ಸಮೀಕ್ಷೆಗೆ ಅರ್ಹರಾಗಿ ಜನಗಳು ಇಂಟ್ರೆಸ್ಟ್ ತೋರಿ ಫೀಸ್ ಅನ್ನ ತುಂಬಿ ಅರ್ಜಿ ಹಾಕಿದ್ದಾರೆ. ಸೊ ಹಂಗಂದ್ರೆ ಅದನ್ನ ದೇ ವಿಲ್ ಟೇಕ್ ಇಟ್ ಫರ್ದರ್ ಟು ಗೌರ್ಮೆಂಟ್.
ಗೆಟ್ ಇಟ್ ಅಪ್ರೂವ್ಡ್, ಲೇಔಟ್ ಮಾಡೇ ಮಾಡ್ತಾರೆ ಅಂತ. ಈಗೇನೋ ಒಂದು 500 ಸೈಟಲ್ಲಿ ಅರ್ಜಿ 50 ಬಿದ್ದು ಬಿಡಿದೆ ಅಂತ ಅನ್ಕೊಂಬಿಡೋಣ. ಸೊ ಇಟ್ ವಿಲ್ ನಾಟ್ ಬಿ ಹಿಟ್ ಅಂತ ನನ್ನ ಪ್ರಕಾರ. ಬಟ್ ಅದು ಅವ್ರು ಮಾಡೋದು ಬಿಡೋದು ಅವ್ರಿಗೆ ಸಂಬಂಧ ಆಗುತ್ತೆ. ಬೇಡಿಕೆ ಸಮೀಕ್ಷೆ ಆಲ್ವೇಸ್ ಮಿನಿಮಮ್ ಅಂದರೆ 1 year to 1.5 year, 2 year, 3 year ಗಂಟ ಆಗೇ ಆಗ್ಬೋದು, ಬೇಸ್ಡ್ ಆನ್ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್. ಸಿ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಬೈಲಳು ಹಾಕಿದ್ರು, 5-6 ವರ್ಷ ಆದ್ಮೇಲೆ ಅಲಾಟ್ ಆಗಿದೆ. ಸೂರ್ಯನಗರ ಫೇಸ್ 4 3.5 ವರ್ಷ ಆದ್ಮೇಲೆ ಅಲಾಟ್ಮೆಂಟ್ಗೆ ರೆಡಿ ಇದೆ. ಸೊ ಬೇಡಿಕೆ ಸಮೀಕ್ಷೆ ಈಗ ಸ್ವಲ್ಪ ಡಿಪಾರ್ಟ್ಮೆಂಟ್ ಆಗಲಿ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಅಲ್ಲಿ IT ಅವರು, ಇಂಜಿನಿಯರ್ಸ್ ಡಿಪಾರ್ಟ್ಮೆಂಟು, ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಸಿಟಿ ಡೆವಲಪ್ಮೆಂಟ್ ಅವರು ತುಂಬ ಅಗ್ರೆಸಿವ್ ಆಗಿದ್ದಾರೆ ಡೆವಲಪ್ಮೆಂಟ್ಗೋಸ್ಕರ. ಸೊ ಹಾಗಾಗಿ ನನಗನ್ಸಿದ ಮಟ್ಟಿಗೆ ಇಟ್ ವಿಲ್ ನಾಟ್ ಬಿ ಡನ್ ಎನಿಥಿಂಗ್ ಲೆಸ್ ದೆನ್ 18 months. ನಿಮ್ಮ ಹತ್ರ ಪೇಷನ್ಸ್ ಆಗಿ ವೇಟ್ ಮಾಡೋಂಗಿದ್ರೆ ಮಾತ್ರ ವೇಟ್ ಮಾಡಿ. ಸುಮ್ಮನೆ ಇವತ್ತು ಅರ್ಜಿ ಹಾಕಿ ಇನ್ನೊಂದು 4 ತಿಂಗಳಾದ್ಮೇಲೆ ಸರ್ ಇದು ಯಾವಾಗ ವಿಡ್ರಾ ಮಾಡ್ಬೋದು, ಆ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಫೀಸು ಕೂಡ ಬೇಸಿಕ್ ಆಗಿ ಕೇಳಿದ್ದಾರೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದೆಲ್ಲ ಡೀಟೇಲ್ಸ್ ಇದಿರುತ್ತೆ. ಸೊ ಗಮನದಲ್ಲಿರಲಿ, ಪೇಷನ್ಸ್ ಇರಬೇಕು ನಿಮಗೆ. 3 ತಿಂಗಳಲ್ಲಿ ರೆಡಿ ಆಗೋಕೆ, 6 ತಿಂಗಳಲ್ಲಿ ರೆಡಿ ಆಗೋಕೆ ಇದು ಮ್ಯಾಗಿ ಅಲ್ಲ, ಇದೊಂಥರ ಪ್ಯೂರ್ ಬಿರಿಯಾನಿ ಥರ ರೆಡಿ ಆಗಬೇಕು ಲೇಔಟು. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಹಾಗಿದ್ರೆ ಮಾತ್ರ ಅರ್ಜಿ ಮಾಡಿ. ಡೀಟೇಲ್ಸ್ ಓಕೆ. ಸೊ ಪಾಯಿಂಟ್ ನಂಬರ್ 1 ಇಲ್ಲಿ ನೋಡಿ, ಭದ್ರಾವತಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಭದ್ರಾವತಿ ತಾಲೂಕ್, ಕಸಬಾ ಹೋಬಳಿ, ಕಾರೇಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನಿನಲ್ಲಿ ಮಾಡೋದಂತ ಹೇಳಿದ್ದಾರೆ. ಜಮೀನಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತೆ ಎಲ್ಲಾ ಮೂಲಭೂತ ಸೌಲಭ್ಯದೊಂದಿಗೆ ವಿವಿಧ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ಅನುಗುಣವಾಗಿ ಗುಣಮಟ್ಟದ ವಿವಿಧ ವರ್ಗಗಳ ಮನೆ ನಿವೇಶನ. ಓಕೆ, ಸೈಟು ಬರುತ್ತೆ, ಮನೆನೂ ಬರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ನನಗೆ ಅನ್ಸಿದ್ದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತೆ ಅಂತ. ಈ ಕಾರಿನಲ್ಲಿ ನಾನು ಹುಡುಕಿದಾಗ ಇದು ಮೇನ್ ಶಿವಮೊಗ್ಗ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗಿದೆ. ಸೊ ಈ ಲೇಔಟ್ ಮಾಡಿದಾಗ ಲೇಔಟ್ಗೆ ಎಂಟ್ರಿ ಆಗಿರ್ಬೋದು ಅಥವಾ ಲೇಔಟ್ಗೆ ಮೇನ್ ಸರ್ವೆ ನಂಬರ್ಸ್ ಆಗಿರ್ಬೋದು, ಈ ಹೈವೇಗೆ ಅಟ್ಯಾಚ್ ಆಗಿ ಬರುತ್ತೆ ಅಂತ ಇಲ್ಲೊಂದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋದು, ವಿಚ್ ಇಸ್ ವೆರಿ ಗುಡ್ ನೋಟ್ ನನ್ನ ಪ್ರಕಾರ. ಸೊ ನೆಕ್ಸ್ಟ್ ಹೋಗೋಣ. ಸೊ ಅಗೈನ್ ವರ್ಗ EWS, LIG, MIG, HIG ಅಂತ. EWS ಅಂದ್ರೆ 20-30, LIG ಅಂದ್ರೆ 30-40, MIG ಅಂದ್ರೆ 30-50, HIG ಅಂದ್ರೆ 40-60. ಅಳತೆಗಳನ್ನ ನೀಟಾಗಿ ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ, ನಾನು ಅದನ್ನ ಕೂಡ ಹೇಳಿದ್ದೀನಿ. ಇದಕ್ಕೆ ಫೀಸು 300, 500, 1000, 1500 ನಾನ್ ರೀಫಂಡಬಲ್. ನೀವೇನಾದ್ರೂ ಒಂದು LIG ಹಾಕಿ 500 ರೂಪಾಯಿ ಫೀಸ್ ಕಟ್ಟಿ ಹಾಕಿದ್ರೆ ನಾಳೆ ನಿಮಗೆ ಅದು ಲಾಟ್ರಿಯಲ್ಲಿ ಅಲಾಟ್ ಆಗಲಿಲ್ಲ ಅಂದ್ರೆ 500 ರೂಪಾಯಿ ನಿಮಗೆ ರಿಟರ್ನ್ ಸಿಗಲ್ಲ. ಬಟ್ ಇದೇ ನೀವು ಬೇಡಿಕೆ ಸಮೀಕ್ಷೆ ರಿಜಿಸ್ಟರ್ ಮಾಡಬೇಕಂದ್ರೆ ಮಿನಿಮಮ್ 10,000 EWSಗೆ, LIGಗೆ 30,000, HIGಗೆ 50,000, HIG ಅಂದ್ರೆ 40-60ಗೆ 75,000. ಇದು ಠೇವಣಿ ಅಂತ ಹೇಳ್ತಾರೆ. ಸೊ ಈ ಎಲ್ಲ ರಿಜಿಸ್ಟ್ರೇಷನ್ ಹಾಕೋರು ಈ ಅಮೌಂಟ್ ಅನ್ನು ಕೊಟ್ಟ ಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅವರು ಇಂಟ್ರೆಸ್ಟ್ ಬಂದಿದೆ ಅಂತ ಟೇಕ್ ಇಟ್ ಫರ್ದರ್ ಮಾಡ್ತಾರೆ. ಸೊ ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಅಲಾಟ್ ಆಗಲಿಲ್ಲ ಅಂದ್ರೆ ಈ ಅಮೌಂಟು ನಿಮಗೆ ರೀಫಂಡ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಮನೆಗಳು, ಇಲ್ಲಿ 30-50 ಮತ್ತೆ 30-40, 30-50 ಮನೆ ಮಾಡೋಕ್ಕೂ ರೆಡಿ ಇದ್ದಾರೆ. ಸೊ LIG ಮನೆ ಅಂದ್ರೆ 2 BHK ಮನೆ ಅಂತೂ ಇದ್ದೇ ಇರುತ್ತೆ. ತುಂಬಾ ಮನೆಗಳು ರೀಸೆಂಟ್ ಆಗಿ ಬೆಂಗಳೂರಲ್ಲೂ ಕೂಡ ಆಕ್ಷನ್ಗೆ ಬಂದಿತ್ತು. ಕೆಲವೊಂದು ಓಪನ್ ಮಾರ್ಕೆಟ್ ಅಲ್ಲಿ ಅಕ್ರಾಸ್ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಅಲ್ಲಿ ಮನೆಗಳು ತಗೊಂಡಿದ್ದಾರೆ. ಸೊ ಇಲ್ಲಿ 2 BHK ಮನೆ ವಿತ್ 30, ನಾ ರಫ್ಲಿ ಹೇಳ್ತಾ ಇರೋದು, ರಫ್ಲಿ ಅಲ್ಲ 90% ಅಕ್ಯುರೇಸಿಯಲ್ಲಿ ಹೇಳ್ತಾ ಇದ್ದೀನಿ. LIG ಅಂದ್ರೆ 30-40 ಬರುವಂತ 2 BHK ಮನೆ ತಾತ್ಕಾಲಿಕ ಬೆಲೆ 55 ಲಕ್ಷ. MIG ಬಂದ್ಬಿಟ್ಟು MIG it can be a bigger 2 BHK or a 3 BHK or a duplex kind of 3 BHK or a 2 BHK. ಅದ್ರ ಮೇಲೆ ಗಮನ ಇರಲಿ ನಿಮಗೆ. ಇಫ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಮನೆನೇ ಬೇಕು ನಿಮಗೆ ಕಟ್ಟಿದ್ದು ಅಂತಂದ್ರೆ ಇದನ್ನ ಬೇಕಂದ್ರೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವ್ರು ಏನು ಪ್ಲಾನ್ ಮಾಡಿದ್ದಾರೆ, ಮನೆ ಯಾವ ತರ ಪ್ಲಾನ್ ಮಾಡಿದ್ದಾರೆ ತಿಳ್ಕೊಳ್ಳಿ. ಬಟ್ ಈ ಸ್ಟೇಜ್ ಅಲ್ಲಿ ಆ ತರ ಏನು ಸಿಗಲ್ಲ. ಮೈ ರೆಕಮೆಂಡೇಶನ್, ಯು ಅಪ್ಲೈ ಇಟ್, ಲೇಟರ್ ವಿಲ್ ಸಿ ಅಂತ. ಸೊ ಆ ತರ 3 BHK ಅಂದ್ರೆ 30-50 ಸೈಟ್ ಅಲ್ಲಿ ಮಿನಿಮಮ್ 2 BHK ವಿತ್ 70 ಲಕ್ಷ ಹೇಳ್ತಾ ಇದ್ದಾರೆ. ಸೊ ಈಗ ಸೈಟ್ ಪ್ರೈಸಿಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಸೈಟ್ ಪ್ರೈಸ್ ಬಂದ್ಬಿಟ್ಟು 600 rupees ಫಾರ್ EWS, LIG, MIG, HIGಗೆ 1200 rupees. ನಾನು ನಿಮಗೆ ಒಂದು ಕ್ಯಾಲ್ಕುಲೇಷನ್ಸ್ ಹೇಳ್ತೀನಿ. 1200 rupees ಅಂತಂದ್ರೆ ನೀವೊಂದು 30-40 LIG ಇಂಟು 1200 ಅಪ್ರಾಕ್ಸಿಮೇಟ್ಲಿ 14.5-15 ಲಕ್ಷ ಬಜೆಟ್. ಅದೇ 40-60 ಅಂದ್ರೆ 30 ಲಕ್ಷ ಬಜೆಟ್. ಅದೇ 30-50 ಅಂದ್ರೆ 19 ಲಕ್ಷ ಏನೋ ಬಜೆಟ್ ಆಗುತ್ತೆ. ಅದ್ರ ಮೇಲೆ ಗಮನ ಇರಲಿ. ಅಂದ್ರೆ ಈಗ ನೀವು ಒಂದು ಅರ್ಜಿ ಹಾಕಿ LIGಗೆ 30,000 ಕಟ್ಟಿ ನಾಳೆ ಅಲಾಟ್ಮೆಂಟ್ ಆದ್ರೆ ಮಿನಿಮಮ್ ಅಷ್ಟು ಕೂಡ ರೆಡಿ ಇರಬೇಕು. ಈಗ LIG, MIG, HIGಗೆ ಪ್ರೈಸ್ ಡಿಫರೆನ್ಸ್ ಇರಲ್ಲ, 1200 ಇರುತ್ತೆ. ಬಟ್ EWSಗೆ ಅದರದಲ್ಲಿ 50% ಡಿಸ್ಕೌಂಟ್ ಇರುತ್ತೆ, 600. ಅದ್ಯಾಕೆ ಅಂದ್ರೆ ಎಕಾನಮಿಕ್ ವೀಕರ್ ಸೆಕ್ಷನ್ 20-30 ಸೈಟಿಗೆ ಮಾತ್ರ ಡಿಸ್ಕೌಂಟ್ ಇರುತ್ತೆ. ಆ ಡಿಸ್ಕೌಂಟು ಯು ಆರ್ ಎಲಿಜಿಬಲ್ ಯಾವಾಗ ಅಂತಂದ್ರೆ ನಿಮ್ಮ ಹತ್ರ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಆಸ್ ಆಫ್ ಟುಡೇ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ EWSಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ದೂನು
ಸರ್ ನಿಮಗೆ LIG ಬೇಕು, ದೊಡ್ಡ ಸೈಟ್ ಬೇಕು ಅಂತಂದ್ರೆ ದೊಡ್ಡ ಸೈಟಿಗೆ ಹಾಕಿ, ಬಟ್ ಅವಾಗ ನೀವು ಪ್ರೈಸು 1200 ಕೊಡಬೇಕಾಗುತ್ತೆ. ವಿತ್ ಇನ್ಕಮ್ ಸರ್ಟಿಫಿಕೇಟ್ ನೀವು LIG, MIG, HIG ಹಾಕಿ ಸರ್ 600 ಕೊಡ್ತಾರ, ಕೊಡೋದಿಲ್ಲ. ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಬಿದ್ದರೆ ಮಾತ್ರ ಅಲ್ಲಿ ಅಪ್ಲೈ ಮಾಡಿ. ಇನ್ಕಮ್ ಸರ್ಟಿಫಿಕೇಟ್ ಇದೆ, ನಿಮ್ಮ ಹತ್ರ ಕೆಪಾಸಿಟಿ ಇದೆ LIG, MIG ತೊಗೊಳಕ್ಕೆ, ನೀವು ಅಪ್ಲೈ ಮಾಡಿ ಈ ಪ್ರೈಸಿಗೆ ಅಗ್ರಿ ಆಗ್ಬೇಕಷ್ಟೇ. ಸೊ ಆ ಥರ. ಸೊ ಇದು ಎಕನಾಮಿಕ್ ವೀಕರ್ ಸೆಕ್ಷನ್ ವಿತ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ ಮಾತ್ರ ಡಿಸ್ಕೌಂಟ್ 600 rupees per square feet ಆಗುತ್ತೆ. ಅಂದರೆ ಒಂದು 20-30 ಸೈಟ್ ಅಪ್ರಾಕ್ಸಿಮೇಟ್ಲಿ 600 ಅಂದರೆ 6 36 ಅಂದರೆ 3,60,000 ರೂಪಾಯಿಗೆ ಒಂದು 20-30 ಸಿಗುತ್ತೆ. ಅದೇ LIG ಆದರೆ 14 ಲಕ್ಷ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದೀನಿ, ಸೈಟ್ ಡೈಮೆನ್ಷನ್ ಹೇಳಿದ್ದೀನಿ. ಸೊ ನೋಡಿ, ಅರ್ಜಿಯನ್ನ ನೀವು KHB ವೆಬ್ಸೈಟ್ ಅಲ್ಲೇ ಹಾಕಿ ಅಂತ ಹೇಳಿದರೆ ಅದರದ್ದು ತೋರಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಡಿಪಾರ್ಟ್ಮೆಂಟ್ ಅವ್ರ ನಂಬರ್ ಇದೆ, ಹಾಗೆ ಅಲ್ಲಿ FDA, SDA ಕೊಟ್ಟಿದ್ದಾರೆ. ಬೆಂಗಳೂರ್ದು ಕೂಡ ಕಾಲ್ ಸೆಂಟರ್ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಮಾಡಬಹುದು. ಬಟ್ ನಿಮ್ಗೆ ಏನಾದರೂ ಪಾಯಿಂಟ್ಸ್ ಕವರ್ ಆಗಿಲ್ಲ ಅಂದ್ರೆ ಮಾತ್ರ ಮಾಡಿ. ಈ ವಿಡಿಯೋದಲ್ಲಿ ಎಲ್ಲ ಪಾಯಿಂಟ್ ಇದ್ರೆ ನೀವು ಅವ್ರಿಗೆ ಕಾಲ್ ಮಾಡಿ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಕವರ್ಡ್. ನೆಕ್ಸ್ಟ್, ಮನೆ ನಿವೇಶ ವೆಬ್ಸೈಟ್ ನಲ್ಲಿ ಅರ್ಜಿ ಹಾಕ್ಬೇಕಂತ ಹೇಳಿದ್ದಾರೆ. ಎರಡನೇದು, ನೋಂದಣಿ ಶುಲ್ಕ ಮರುಪಾವತಿ ಮಾಡುವುದಿಲ್ಲ ಅಂತ ಹೇಳಿದರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. EMD ಅಮೌಂಟ್ ರಿಟರ್ನ್ ಆಗುತ್ತೆ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ. ಈ ಎಲ್ಲ ಲೇಔಟು ಡಿಪಾರ್ಟ್ಮೆಂಟು ಡೆವಲಪ್ಮೆಂಟ್ ಆಗೋದು 1983 ನಿಯಮದ ಅನುಸಾರವಾಗಿ. ಅಂದ್ರೆ ಒಂದು ಲೇಔಟ್ ಒಂದು 50 ಎಕರೆ, ಜಸ್ಟ್ ಎಕ್ಸಾಂಪಲ್ ಅಗೇನ್, 50 ಎಕರೆಯಲ್ಲಿ ಒಂದು 500-600-700 ಸೈಟ್ ಮಾಡಿದ್ರೆ, ಒಂದು 80 ಫೀಟ್ ರೋಡು ಅಥವಾ ಎಂಟ್ರೆನ್ಸ್ ಇರೋದ್ರಿಂದ, ಹೈವೇಯಿಂದ ಎಂಟ್ರೆನ್ಸ್ ತಗೊಂಡ್ರೆ ಡಬಲ್ ರೋಡು, 40 ಫೀಟ್ ರೋಡು, 30 ಫೀಟ್ ರೋಡು, ಒಂದು 4-5 CA ಸೈಟ್ಗಳು ಅಂದ್ರೆ ಕಮರ್ಷಿಯಲ್ ಅಮ್ಯುನಿಟಿ. ನಾಳೆ ಒಂದು ಸ್ಕೂಲ್ ಮಾಡೋರಿಗೆ ಸ್ಕೂಲಿಗೆ ಜಾಗ, ಮಂಟಪ ಮಾಡೋರಿಗೆ ಮಂಟಪದ ಜಾಗ, ಗೌರ್ಮೆಂಟ್ ಯಾವ್ದಾದ್ರು ಆಫೀಸ್ಗಳು ಬರುತ್ತೆ ಅಂದ್ರೆ ಅವ್ರಿಗೆ ಜಾಗ, ಪೊಲೀಸ್ ಸ್ಟೇಷನ್ಗೆ ಜಾಗ. ಸೊ ಆ ಥರ ಏನೇನು ಸಿವಿಕ್ ಕಮ್ಯುನಿಟಿಗೆ ಏನೇನು ಬೇಕು ಅವನ್ನೆಲ್ಲ ಬಿಟ್ಬಿಟ್ಟು ನೀಟಾಗಿ UGD ಆಮೇಲೆ ರೋಡ್ಸು ನೀಟಾಗಿ ಮಾಡುವಂಥ ರೂಲ್ಸ್ ಅಂಡ್ ಪ್ರಕಾರನೇ ಅವ್ರು ಮಾಡ್ತಾರೆ, ಸುಮ್ಮನೆ ಮಾಡೋದಿಲ್ಲ. ಔಟ್ರೇಟ್ ಹೇಗಿದೆ ಹಾಗೆ. ಸೊ ನೀವೇನಾದರೂ ಆಯಾ ಪ್ರವರ್ಗವಾರು ಅಡಿಯಲ್ಲಿ ಅರ್ಜಿ ಮೀಸಲಾತಿ ಸಲ್ಲಿಸುವವರು ಇದನ್ನ ಮಾಡೋದು. SC ಇದ್ದವರು SC ಸರ್ಟಿಫಿಕೇಟ್ ಹಾಕಿ. ಒಂದು 100 ಸೈಟಿಗೆ ಅವರಿಗೆ ಅಂತ ಪರ್ಸೆಂಟೇಜ್ ಇದೆ, ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ, ಅದು ನಿಮಗೆ ಗೊತ್ತಿರುತ್ತೆ. SC ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ST ಅವ್ರಿಗೆ ಇಷ್ಟು, ಡಿಫೆನ್ಸ್ ಅವ್ರಿಗೆ ಇಷ್ಟು, ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಇಷ್ಟು, ಸೆಂಟ್ರಲ್ ಗೌರ್ಮೆಂಟ್ಗೆ ಎಷ್ಟು, ಸ್ಟೇಟ್ ಗೌರ್ಮೆಂಟ್ಗೆ ಎಷ್ಟು, ಸೀನಿಯರ್ ಸಿಟಿಸನ್ಗೆ ಎಷ್ಟು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ಗೆ ಎಷ್ಟು. ನೀವು ಯಾವುದೇ ಕೆಟಗರಿಯಲ್ಲಿ ಬರಲ್ಲ ಅಂದ್ರೆ ನೀವು ಜನರಲ್ ಹಾಕಬೇಕಾಗುತ್ತೆ, ಅದನ್ನ ತೋರಿಸ್ಕೊಡ್ತೀನಿ. SC ಅವರು ನೀವು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವ್ರದ್ದು ನಿಮ್ದು ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಡಿಫೆನ್ಸ್ ಅವರು ನಿಮ್ಮ ಆರ್ಮಿ ಐಡೆಂಟಿಫಿಕೇಟ್ ಕೊಡಬೇಕಾಗುತ್ತೆ. ಸೊ ಡಿಫೆನ್ಸ್ ಅವರು ಎಕ್ಸ್ ಆರ್ಮಿ ಸರ್ವಿಸ್ ಅವ್ರದ್ದು ಸಂಬಂಧಪಟ್ಟ ID ಕಾರ್ಡ್ ಕೊಡಬೇಕಾಗುತ್ತೆ. ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಕೆಲಸ ಮಾಡೋರು ನಿಮ್ದು ID ಪ್ರೂಫ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನ ಹೇಗೆ ಅಂತ ಹೇಳ್ತೀನಿ. ಸೀನಿಯರ್ ಸಿಟಿಸನ್ ಅಂದ್ರೆ ಗೌರ್ಮೆಂಟ್ ಅವರು ಮಾಡಿರುವಂತಹ ಸೀನಿಯರ್ ಸಿಟಿಸನ್ ಕಾರ್ಡ್ ಅನ್ನ ಫೋಟೋ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ವ್ಯಾಲಿಡ್ ಇರಲ್ಲ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಗೌರ್ಮೆಂಟ್ ಕಡೆಯಿಂದ ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇಶ್ಯೂ ಮಾಡಿರ್ತಾ ಅದನ್ನು ಕೂಡ ಹಾಕಬೇಕಾಗುತ್ತೆ. ಸೊ ಅಗೇನ್, ಸೊ ಆರ್ಥಿಕ ಎಕನಾಮಿಕ್ ವೀಕರ್ ಸೆಕ್ಷನ್ ಹಂಚಿಕೆ ಮಾಡೋದು ಸೊ ನೋಡಿ, EWS ಗೆ 50% ರಿಯಾಯಿತಿಯಲ್ಲಿ ಹಂಚಿಕೆ ಮಾಡುತ್ತಿರುವುದರಿಂದ ನಿವೇಶನದ ವಿಸ್ತೀರ್ಣ 54 ಚದುರ ಮೀಟರ್ ಇದ್ದು ಹೆಚ್ಚಿನ ವಿಸ್ತೀರ್ಣಕ್ಕಾಗಿ ಮಂಡಳಿ ನಿಗದಿಪಡಿಸುವ ಪೂರ್ಣದ ಸೇಮ್ ಥಿಂಗ್ ಐ ಟೋಲ್ಡ್. ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಓನ್ಲಿ 20-30 ಎಲಿಜಿಬಲ್ ಇರುತ್ತೆ, ಬೇರೆದು ಹಾಕಿದ್ರೆ ನೀವು ನಾರ್ಮಲ್ ರೇಟ್ ಕೊಡಬೇಕಾಗುತ್ತೆ. ಓಕೆ, EWS ಕೆಟಗರಿಯಲ್ಲಿ 50% ರಿಯಾಯಿತಿ ಬರಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಯಾವ ತರ ಇರಬೇಕು ಅಂತ ಹೇಳಿದ್ದಾರೆ. ನೀವೇನಾದ್ರೂ ನಗರದಲ್ಲಿದ್ರೆ ನಿಮ್ಮ ಇನ್ಕಮ್ 2 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ನೀವೇನಾದ್ರೂ ಗ್ರಾಮೀಣದವರಾಗಿದ್ರೆ, ಫಾರ್ ಎಕ್ಸಾಂಪಲ್ ಕಾರೇನಹಳ್ಳಿಯವರು ಯಾರೋ ಅಪ್ಲೈ ಮಾಡ್ತಾ ಇದ್ರೆ, ನಿಮ್ದು ಇನ್ಕಮ್ 1,20,000 ಅಂದ್ರೆ ತಿಂಗಳಿಗೆ 10,000 ಕಮ್ಮಿ ದುಡಿತಾ ಇದ್ರೆ ನಿಮ್ ಇನ್ಕಮ್ ಸರ್ಟಿಫಿಕೇಟ್ ವಿತ್ ತಹಶೀಲ್ದಾರ್ ಏನ್ ಮಾಡ್ಕೊಡ್ತಿರತ್ತಲ್ಲ ಅವ್ರು ಮಾಡ್ಕೊಟ್ಟಿದ್ದು ಇತ್ತು ಅಂದ್ರೆ ಆಯ್ತು. ಮೋಸ್ಟ್ಲಿ ಶಿವಮೊಗ್ಗ ಟೌನ್ ದವ್ರು ಯಾರಾದ್ರೂ ಅಪ್ಲೈ ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು, ಶಿವಮೊಗ್ಗ ಟೌನ್ ದಲ್ಲಿ ಇದ್ರೆ ಮೋಸ್ಟ್ಲಿ ಮಿನಿಮಮ್ 2 ಲಕ್ಷದಿಂದ ಕೆಳಗಡೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 3 ಲಕ್ಷ ಇದೆ, ನೀವು ಅಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ತಾರೆ, ಆ ತರ ಮಾಡಬೇಡಿ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ನೀವು ಎಜುಕೇಶನ್ಗಾಗಿ ತೆಗಿಸಿ ಅದರಲ್ಲಿ ನಿಮ್ಮ ತಂದೆಯವ್ರ ಇನ್ಕಮ್ ಬಗ್ಗೆ ಮೆನ್ಷನ್ ಮಾಡಿ ಮಾಡಿಸಿರೋದು, ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ವರ್ಕ್ಔಟ್. ಸೊ ನಿಮ್ಮ ಇನ್ಕಮ್, ರಿಯಲ್ ಇನ್ಕಮ್ ಏನ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿರ್ತಿರಲ್ಲ ಅದನ್ನ ಗೌರ್ಮೆಂಟ್ ತಹಶೀಲ್ದಾರ್ ಇಶ್ಯೂ ಮಾಡೋದು, ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ದಿಸ್ ಇಸ್ ಪ್ಯೂರ್ಲಿ ಫಾರ್ ಪೀಪಲ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ಜನತೆಗೆ ಮಾಡ್ತಾ ಇರುವಂತ ಲೇಔಟು. ಇದನ್ನ ಶಿವಮೊಗ್ಗದವರೇ, ಕಾರೇನಹಳ್ಳಿಯವರೇ ಅಪ್ಲೈ ಮಾಡ್ಬೇಕಂತೇನಿಲ್ಲ. ನೀವು ಬೀದರ್ದವ್ರು ಇದ್ರೂ ಇಂಟ್ರೆಸ್ಟ್ ಇದ್ರೆ ಶಿವಮೊಗ್ಗದಲ್ಲಿ ಮಾಡಿ, ಮೈಸೂರವ್ರು ಇದ್ರು ಶಿವಮೊಗ್ಗದಲ್ಲಿ ಮಾಡ್ಬೇಕಂದ್ರೆ ಮಾಡಿ, ಪಕ್ಕದವ್ರು ಚಿಕ್ಕಮಂಗ್ಳೂರಾಗಿದ್ರು ಮಾಡಿ, ಬಳ್ಳಾರಿಯವ್ರು ಇದ್ರು ಮಾಡಿ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಬಟ್ ಓನ್ಲಿ ನೀವು ಕರ್ನಾಟಕದವರು ಆಗಿರಬೇಕು.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಧಾರು ನಿಮ್ಮ ಕಡೆ ಎಲ್ಲ ಇದ್ದಿರುತ್ತೆ. ನ್ಯಾಷನಲಿ ಎಲ್ಲ ಅಪ್ಲೈ ಮಾಡೋರು ಬೈ ಬರ್ತಿಂದ ಇರ್ತಾರೆ. ಇಫ್ ಸಂಬಡಿ ಯಾರಾದರೂ ಬೇರೆ ಸ್ಟೇಟಿಂದ ಬಂದು ನಮ್ಮ ಕರ್ನಾಟಕದಲ್ಲಿದ್ದು 10-15 ವರ್ಷದಿಂದ ನೀವು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳು ನಿಮ್ಮಲ್ಲಿ ಇದ್ರೆ ಇದಕ್ಕೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಮಿನಿಮಮ್ 10 ಇಯರ್ಸ್ ಇರಲೇಬೇಕು. ಸೊ ಅಫಿಡೇಟ್ ಅನ್ನ ಹಾಕ್ಬೇಕಂತ ಹೇಳಿದ್ರೆ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಂಚಿಕೆ ನಂತರ ಹಂಚಿಕೆದಾರರು ಕೋರಿಕೆ ಮೇರೆಗೆ ಹಂಚಿದ ಪರ್ಫೆಕ್ಟ್. ಈಗ ನೀವು ಅರ್ಜಿ ಹಾಕಿದ್ದೀರಾ, ಏನೋ ಒಂದು LIG ಹೋಗೋಣ, LIG ಅರ್ಜಿ ಹಾಕಿದ್ದೀರಾ. ಸೊ ನಿಮಗೆ ಅಲಾಟ್ಮೆಂಟ್ ಆಯಿತು ಅಂತ ಅನ್ಕೊಳ್ಳೋಣ. 30,000 ಕೊಟ್ಟು LIG ಗೆ ಅರ್ಜಿ ಹಾಕಿದ್ದೀರಾ. 1 ವರ್ಷ 1.5 ವರ್ಷ ಬಿಟ್ಟು ಲೇಔಟ್ ರೆಡಿ ಆಯಿತು, ನಿಮ್ಗೆ ಅಲಾಟ್ಮೆಂಟು ಆಯಿತು ಅಂತ ತಿಳ್ಕೊಳ್ಳಿ. ನಿಮ್ಗೆ ಅವಾಗ ಏನಾದರೂ ಬೇಡ ಅಂದ್ರೆ ನಿಮ್ಮ ಅರ್ಜಿಯಲ್ಲಿ ಮಿನಿಮಮ್ 25% ಕಟ್ ಮಾಡ್ತೀನಿ ಅಂತ ಹೇಳಿದರೆ ಅದರ ಮೇಲೆ ಗಮನ ಇರಲಿ. ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಕ್ಕೆ ಹೋಗ್ಬೇಡ. ನನ್ನ ರೆಕಮೆಂಡೇಶನ್ ಪ್ಯೂರ್ಲಿ ಶಿವಮೊಗ್ಗದವರು ಮಸ್ಟ್ ಅಂಡ್ ಶುಡ್ ಅಪ್ಲೈ. ಯಾರ್ಯಾರು ಹಾಕ್ಬೇಕು ಅಂತ ಹೇಳ್ತೀನಿ. ಸುತ್ತಮುತ್ತ ಭದ್ರಾವತಿಯವರು ಮಸ್ಟ್ ಅಂಡ್ ಶುಡ್ ಅಪ್ಲೈ. ಚಿಕ್ಕಮಂಗ್ಳೂರು ಡಿಸ್ಟಿಕ್ ತರೀಕೆರೆ, ಲಕ್ಕವಳ್ಳಿ ಈ ರೋಡಲ್ಲಿ ಯಾರ್ಯಾರು ಅಡ್ಡಾಡ್ತಾರಲ್ಲ, ಶಿಕಾರಿಪುರದವರು, ಓಕೆ, ಇವು ಸುತ್ತಮುತ್ತ ಹೊಸದುರ್ಗ, ಅಜ್ಜಂಪುರ, ಕಡೂರು, ಬೀಡೂರು, ಇವರೆಲ್ಲ ಅಪ್ಲೈ ಮಾಡಬೇಕು. ಎಲ್ಲರೂ ಅಪ್ಲೈ ಮಾಡಿ, ಬಟ್ ಲೈಕ್ ದೇ ಡಿಸರ್ವ್ ಮೋರ್ ಎನಿಬಡಿ ಎಲ್ಸ್. ನೀವು ಶಿವಮೊಗ್ಗ ಸಂಬಂಧ ಇಲ್ಲ, ಬಟ್ ನಿಮ್ಮ ಸಂಬಂಧಿಕರಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಅತ್ತೆ ಮಾವ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಶಿವಮೊಗ್ಗದಲ್ಲಿದೆ, ಪ್ರಾಬಬ್ಲಿ ಯು ಕ್ಯಾನ್ ಟ್ರೈ ದಿಸ್. ನಾನು ಬೇಡ ಅಂತ ಏನು ಹೇಳಲ್ಲ. ಸೊ ನೆಕ್ಸ್ಟ್ ಒನ್, ಮತ್ತೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಫೋನ್ ಮಾಡಬೇಕು ಅಂತೇಳಿ. ದೇರ್ ಇಸ್ ನಥಿಂಗ್, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲೆಟ್ಸ್ ಗೋ ಟು ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಪ್ರಶ್ನೆ ಕೇಳಿ, ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನಾವು ಇದೇ KHB ವೆಬ್ಸೈಟ್ ಅಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಟ್ಟಿದ್ದೀನಿ ಹೇಳಿದ್ದೀನಲ್ವಾ. ಸೊ ಈ ವೆಬ್ಸೈಟಿಗೆ ಮತ್ತೆ ಬಂದಿದ್ದೀನಿ. ರೀಡ್ ಮೋರ್ ಅಲ್ಲಿ ಇಲ್ಲೇ ಇದೆ, ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪ್ಲಾಟ್ಸ್ ಅಂಡ್ ಹೌಸಸ್ ಡೆವಲಪ್ಡ್ ಇನ್ ಫರ್ದರ್ ಫ್ಯೂಚರ್ ಡಿಮ್ಯಾಂಡ್ ಸರ್ವೆ. ಓಕೆ, ಸೊ ಇದಾಯ್ತು. ಈಗ ನೀವು ಅರ್ಜಿ ಹಾಕ್ಬೇಕಂದ್ರೆ ಈ ಆನ್ಲೈನ್ ಸರ್ವಿಸ್ಗೆ ಬರಬೇಕು. ಆನ್ಲೈನ್ ಸರ್ವಿಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಹಾಕ್ಬೇಕು. ಇದು ಹೊಸ ಲೇಔಟ್ ಅಲಾಟ್ಮೆಂಟ್ ಆಗಿರುತ್ತೆ, ಆಪ್ಷನ್ ಆಗಿರಲ್ಲ, ಗಮನದಲ್ಲಿರಲಿ. ಸೂರ್ಯನಗರ ಫೇಸ್ 2 ಫೇಸ್ 3 ಇತ್ತು, ಮುಗಿದು ಹೋಗಿದೆ. ಈಗ ಕಾರಿನಹಳ್ಳಿ, ಭದ್ರಾವತಿ ತಾಲೂಕ್, ಶಿವಮೊಗ್ಗ ಡಿಸ್ಟಿಕ್ ಅಂತ ಹಾಕಿದರೆ ಕ್ಲಿಕ್ ಮಾಡೋಣ. ಸೊ ನೋಡಿ, ಈಗಾಗಲೇ 100ಕ್ಕೂ ಕ್ಲೋಸ್ ಟು 100 ಪೀಪಲ್ ಅರ್ಜಿ ಹಾಕಿದ್ದಾರೆ ಅಂತ ಹೇಳ್ತಾ ಇದೆ. ಮೋಸ್ಟ್ಲಿ 193 ಹಾಕಿಲ್ಲ ಅಂತಂದ್ರೂ ಪೇಮೆಂಟ್ ಎಲ್ಲರೂ ಮಾಡಿದ್ರೆ ವ್ಯಾಲಿಡ್ ಅಪ್ಲಿಕೇಶನ್ ಇರುತ್ತೆ. ಯಾರಾದ್ರೂ ಪೇಮೆಂಟ್ ಮಾಡೋದು ಡಿಲೇ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ಅವ್ರು ಬಂದಿರಲ್ಲ. ಸೊ ಈ ತರ ಇರುತ್ತೆ. ಸೊ ಇದರಲ್ಲಿ 3 ಸೆಗ್ಮೆಂಟ್ ಇದೆ. ಒಂದು ಕೆಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ. ಎರಡನೇದು ಬಂದ್ಬಿಟ್ಟು ಪರ್ಸನಲ್ ಡೀಟೇಲ್ಸ್ ಎಲ್ಲ ತೋರಿಸ್ಕೊಡ್ತೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸನಲ್ ಬ್ಯಾಂಕ್ ಡೀಟೇಲ್ಸ್ ರೀಫಂಡ್ಗೆ. ನಾಳೆ ನಿಮಗೆ ಸಿಗಲಿಲ್ಲ ಅಂತಂದ್ರೆ ನಿಮ್ಮ EMD ಅಮೌಂಟು ಅಥವಾ ಠೇವಣಿ ಅಮೌಂಟು ಈ ಬ್ಯಾಂಕಿಗೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟೇಶನ್. ಬೈ ಡಿಫಾಲ್ಟ್ ಡಾಕ್ಯುಮೆಂಟೇಶನ್ ಒಂದು ಅಫಿಡೇಟ್ ಇರುತ್ತೆ, ಒಂದು ಫೋಟೋ ಇರುತ್ತೆ, ಒಂದು ಪಾಸ್ಬುಕ್ ಇರುತ್ತೆ ನಿಮ್ದು ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ರೀಫಂಡ್ ಮಾಡಬೇಕಾದ್ರೆ ಒಂದೊಂದ್ಸಲ ಟ್ರಾನ್ಸಾಕ್ಷನ್ ಮಿಸ್ ಆಗಬಾರ್ದು ಅಂತ ಡಬಲ್ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ನಾಮಿನಿ ಡೀಟೇಲ್ಸ್. ನಾಮಿನಿ ಡೀಟೇಲ್ಸ್ ಮೊದಲೆಲ್ಲ ಇರ್ತಾ ಇರಲಿಲ್ಲ, ಈಗ ನಾಮಿನಿ ಹಾಕಿದ್ದಾರೆ. ಯಾಕಂದ್ರೆ ಡಿಮ್ಯಾಂಡ್ ಸರ್ವೆ ಅಂದ್ರೆ 1 ವರ್ಷ 2 ವರ್ಷ 3 ವರ್ಷ ಆದಾಗ ಅಪ್ಲಿಕೇಶನ್ ಹಾಕಿದವ್ರಿಗೆ ಏನಾದರೂ ತೊಂದರೆ ಆದ್ರೆ ಸೊ ರೀಫಂಡ್ ಎಲ್ಲ ನಿಮ್ದು ನಾಮಿನಿ ಅಮೌಂಟ್ ಅನ್ನ ಡೀಟೇಲ್ಸ್ ಕರೆಕ್ಟ್ ಹಾಕಿದ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಅಥವಾ ನಿಮ್ಮ ಅಕೌಂಟ್ ಏನೋ ಮಿಸ್ ಆಗೋದು, ಅದು ಕ್ಲೋಸ್ ಆಗೋದು, ಅವಾಗ ಇದು ತುಂಬಾ ಅನುಕೂಲ ಆಗುತ್ತೆ. ಇದನ್ನು ಕೂಡ ನೀಟಾಗಿ ಹಾಕಿ. ಫೀಸು ಮತ್ತೆ EMD ಅಮೌಂಟ್ ರಿಜಿಸ್ಟರ್ ಮಾಡಬೇಕು ಅಂತ ಎಲ್ಲ ಹೇಳ್ತೀನಿ. 4 ಸೆಗ್ಮೆಂಟ್ ಇದೆ. ಐ ವಿಲ್ ಗೋ 1 by 1. ಸೊ ನಾವು ಬಿಫೋರ್ ವಿ ಗೋ, ನಾನು ಸುಮ್ಮನೆ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತಂದ್ರೆ LIG ಸೆಲೆಕ್ಟ್ ಮಾಡ್ತೀನಿ. ಸೊ ನೇಮ್ ಅಲ್ಲಿ ನೇಮ್ ಹಾಕ್ತೀರಾ, ದೇರ್ ಇಸ್ ನೋ ಚೇಂಜ್. ಫಾದರ್, ಹಸ್ಬೆಂಡ್, ವೈಫ್ ಅದನ್ನು ಹಾಕ್ತೀರಾ. ಪುರುಷ ಇದ್ರೆ ಪುರುಷ, ಮಹಿಳೆ ಇದ್ರೆ ಮಹಿಳೆ, ಟ್ರಾನ್ಸ್ಜೆಂಡರ್ ಇದ್ರೆ ಟ್ರಾನ್ಸ್ಜೆಂಡರ್ ಸೆಲೆಕ್ಟ್ ಮಾಡ್ತೀರಾ. ನಿಮ್ದು ಡೇಟ್ ಆಫ್ ಬರ್ತ್ ಹಾಕ್ತೀರಾ, ನಿಮ್ದು ಪ್ಯಾನ್ ಹಾಕ್ತೀರಾ, ನಿಮ್ದು ಆಧಾರ್ ಕಾರ್ಡ್ ಹಾಕ್ತೀರಾ, ನಂಬರ್ ಹಾಕ್ತೀರಾ. ನೆಕ್ಸ್ಟ್ ಇನ್ಕಮ್ ಹಾಕ್ತೀರಾ. EWS ಹಾಕೋರು, ಲೆಟ್ ಮಿ ಸೆಲೆಕ್ಟ್ EWS ಹಾಕೋರು ನಿಮ್ದು ಇನ್ಕಮ್ ಏನಿದೆ ಅದನ್ನೇ ಹಾಕಿ. ಬೇರೆಯವ್ರು ಹಾಕೋರು ನಿಮ್ದು ರಿಯಲ್ ಇನ್ಕಮ್ ಇದೆ ಅದನ್ನೇ ಹಾಕಿ, ಏನ್ ತೊಂದರೆ ಇಲ್ಲ. LIG, MIG, HIG ಹಾಕೋರು ನೀವು 10 ಲಕ್ಷ ದುಡಿದ್ರೆ 10 ಲಕ್ಷ, 20 ಲಕ್ಷ, ಕೋಟಿಗಟ್ಟಲೆ ದುಡಿತಿದ್ರೆ ಕೋಟಿಗಟ್ಟಲೆ ಹಾಕಿ. ಅದಕ್ಕೂ ನೀವು ಹಾಕೋ ಅಪ್ಲಿಕೇಶನ್ ಅರ್ಜಿಗೂ ಸಂಬಂಧ ಇಲ್ಲ. ನೀವು ಕೋಟಿಗಟ್ಟಲೆ ದುಡಿತಾ ಇದ್ರು ನಿಮ್ಗೆ LIG ಸಾಕಾಗಿದ್ರೆ 30-40 ಸೈಟಿಗೆ ಅಪ್ಲೈ ಮಾಡಿ. ಅಥವಾ ನಿಮ್ಮ ಇನ್ಕಮ್ಮು ತುಂಬಾ ಕಮ್ಮಿ ಇದೆ, ಜಸ್ಟ್ ಎಕ್ಸಾಂಪಲ್ ಒಂದು 25,000 ದುಡಿತಾ ಇದ್ದೀನಿ ಸರ್, ನನಗೆ ಮತ್ತೆ HIG ಸೈಟೇ ಬೇಕಲ್ಲಿ, ನಾನು ತಗೊಂತೀನಿ ಅನ್ನೋರಿದ್ರೆ HIG ಹಾಕಿ. ಇನ್ಕಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ಓನ್ಲಿ ಫಾರ್ EWS 2030 ಅಪ್ಲೈ ಮಾಡೋರಿಗೆ ಇನ್ಕಮ್ ಪ್ರೂಫ್ ಅನ್ನ ಕೊಡಬೇಕು. ಹಾಗಾಗಿ ರೈಟ್ ಅಮೌಂಟ್ ಅನ್ನ ಹಾಕಬೇಕು. ಇನ್ನು ಯಾವುದೇ ಇನ್ಕಮ್ಗೆ ಪ್ರೂಫ್ ಕೊಡೋಗಿಲ್ಲ. ಓಕೆ, ಧರ್ಮ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ. ರಿಸರ್ವೇಶನ್, SCಗೆ SC ಸರ್ಟಿಫಿಕೇಟ್, STಗೆ ST, ಸೀನಿಯರ್ ಹಾಕಿ, ಸ್ಟೇಟ್ ಗೌರ್ಮೆಂಟ್. ಸೊ ಈ ಕೆಟಗರಿಲಿ ಹಾಕಿದ್ರೆ ನಿಮಗೆ ಸ್ವಲ್ಪ ಪ್ರೊಬಾಬಿಲಿಟಿ ಜಾಸ್ತಿ.
ಇಲ್ಲಿ ಯಾವುದು ಕೆಟಗರಿಗೆ ಬಂದಿಲ್ಲ ಅಂತ ಅನ್ನೋನು ಮಾತ್ರ ಬೈ ಡಿಫಾಲ್ಟ್ ಆಗಿ ಅದರ್ಸ್ ಅಲ್ಲಿ ಬೀಳುತ್ತೆ. ಸೊ ನೀವು 2B 3B ಎಲ್ಲ ಕೇಳಕ್ ಹೋಗ್ಬಿಡಿ, ಯಾವ್ದಿರಲ್ಲ, ಇಲ್ಲಿರೋದು ಮಾತ್ರ ಇರೋದು, ಅದು ಬಿಟ್ರೆ ಅದರ್ಸ್. ಓಕೆ, ಸುಮ್ಮನೆ ನಾನು ಒಂದು ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ಫ್ಲಾಟ್ ಅಡ್ರೆಸ್, ತಾಲೂಕ್, ಪೋಸ್ಟ್, ಲ್ಯಾಂಡ್ಮಾರ್ಕ್, ಡಿಸ್ಟಿಕ್, ಪಿನ್ ಕೋಡ್, ಮೊಬೈಲ್ ನಂಬರ್, ಇಮೇಲ್ ಐಡಿ. ಮೊಬೈಲ್ ನಂಬರ್ ಇಮೇಲ್ ಐಡಿ ಹಾಕ್ಬೇಕಾದ್ರೆ 2 to 3 ಟೈಮ್ಸ್ ಕ್ರಾಸ್ ಚೆಕ್ ಮಾಡಿ, ತಪ್ಪು ಮಾಡಬೇಡಿ. ಯಾಕಂದ್ರೆ ಎನಿ ಟೈಮ್ ನಾಳೆ ಮೊಬೈಲಲ್ಲಿ ನೋಟಿಫೈ ಮಾಡ್ಬೋದು. ಆಸ್ ಆಫ್ ನಾವು ಆ ಥರ ಸರ್ವಿಸ್ ಇಲ್ಲ, ಬಟ್ ಫ್ಯೂಚರಲ್ಲಿ ಬಂದರೂ ಬರ್ಬೋದು. ಕೇರ್ಫುಲ್ ಆಗಿ ಮೊಬೈಲ್ ನಂಬರು ಅಷ್ಟೇ ನೋಡ್ಬಿಟ್ಟು ನೀಟಾಗಿ ಹಾಕಿ. ಸೆಕೆಂಡ್ ಥಿಂಗ್, ಇದನ್ನ ನೀವು ನಿಮ್ಮ ಆಧಾರ್ ಪ್ರಕಾರ ಮ್ಯಾಚ್ ಮಾಡೋಂಗಿದ್ರೆ ಆಧಾರ್ ಪ್ರಕಾರ ಮ್ಯಾಚ್ ಮಾಡಿ. ಇಲ್ಲ ಸರ್ ನಾನು ಭದ್ರಾವತಿಯವನು, ಜಸ್ಟ್ ಎಕ್ಸಾಂಪಲ್, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ, ನನಗೆ ಏನೇ ಪೋಸ್ಟ್ ಬಂದರೂ ಬೆಂಗಳೂರಿಗೆ ಬರಲಿ ಅಂದರೆ ಬೆಂಗಳೂರು ಅಡ್ರೆಸ್ ಆಗಿ, ಯಾವುದೇ ಥರದ ಮ್ಯಾಚ್ ಆಗಬೇಕಂತ ಏನು ರಿಸ್ಟ್ರಿಕ್ಷನ್ ಇರಲ್ಲ. ಇಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಐ ಪ್ರಿಫರ್ ಆಧಾರಲ್ಲಿ ನಿಮ್ಮ ಊರದ್ದು ಅಲ್ಲಿಗೆ ನಿಮ್ಗೆ ಲೆಟರ್ ಹೋಗೋಕ್ಕೆ ನಿಮಗೆ ಕನ್ವೀನಿಯಂಟ್ ಆಗಿದ್ರೆ ಅಲ್ಲಿದೆ ಹಾಕಿ. ಸೊ ನೆಕ್ಸ್ಟ್ ಗೋ ಟು ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ನೇಮ್, ಬ್ಯಾಂಕ್ ಬ್ರಾಂಚ್, IFSC ಕೋಡ್, ಖಾತೆ ಅಕೌಂಟ್. ಇದು ಅರ್ಜಿ ಯಾರು ಹಾಕ್ತಾ ಇದ್ರಲ್ಲ ಅವ್ರದ್ದು ಹಾಕಿ. ಈಗ ನನಗೆ ಸಾಮಾನ್ಯವಾಗಿ ಬರೋದು, ಸರ್ ನಮ್ಮ ತಾಯಿ ಹೆಸರಲ್ಲಿ ಹಾಕ್ತೀನಿ, ಅವ್ರದ್ದು ಅಕೌಂಟ್ ಇಲ್ಲ ಅಂದರೆ ಮೈ ರೆಕಮೆಂಡೇಶನ್, ಅವ್ರ ಅಕೌಂಟ್ ನಂಬರ್ ಇಲ್ಲ ಅಂತಂದರೆ ಇಟ್ ಇಸ್ ಫೈನ್, ನಿಮ್ಮ ಅಕೌಂಟ್ ಹಾಕಿ. ಅವಾಗ ನೀವು ನಾಮಿನಿ ಇದ್ದಾಗ ಅದೇ ಅಕೌಂಟನ್ನು ಇಲ್ಲೂ ಕೂಡ ಹಾಕಿ. ಏನಾದರೂ ಪಾಸಿಬಿಲಿಟಿ ಇದ್ರೆ, ಒಂದು ಓಪನ್ ಇದ್ರೆ ಅವ್ರ ಅಕೌಂಟನ್ನು ಹಾಕ್ಬಿಡಿ, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಟು ಅಪ್ಲೋಡ್ ಅಪ್ಲಿಕೆಂಟ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಇಲ್ಲಿ ಮಲ್ಟಿಪಲ್ ಇದೆ. ಓಕೆ, ಇಲ್ಲಿ ಇದ್ರಲ್ಲಿ ಏನೇನು ಬರುತ್ತೆ ನೋಡಿ. ಬೈ ಡಿಫಾಲ್ಟ್ ಆಗಿ ಒಂದು ಫೋಟೋ ಹಾಕಲೇಬೇಕು ಎಲ್ಲರೂ. ಬೈ ಡಿಫಾಲ್ಟ್ ಆಗಿ ಇಲ್ಲಿ ಅಪ್ಲೋಡ್ ಅನ್ನ ಅಫಿಡೇಟ್ ಮಾಡಬೇಕು. ಅಫಿಡೇಟ್ ಡೌನ್ಲೋಡ್ ಮಾಡ್ತೀನಿ. ಓಕೆ, ಸೊ ಅಫಿಡೇಟ್ ಅಲ್ಲಿ ನಿಮ್ಮ ಹೆಸರು, ಸನ್ ಆಫ್, ಡಾಟರ್, ಇದನ್ನ ಪ್ರಿಂಟ್ ತಗೊಳ್ಳಿ. ಇದನ್ನ ನೀವು ಎರಡು ರೀತಿಯಿಂದ ಮಾಡ್ಬೋದು. ಒಂದು, ಸೆಲ್ಫ್ ಅಥೆಂಟಿಕೇಟ್ ಮಾಡೋಂಗಿದ್ರೆ ಯಾವುದೇ ಬಾಂಡ್ ಪೇಪರ್ ಎಲ್ಲ ಏನು ಬೇಕಾಗಿಲ್ಲ, ನೀವೇನೆ ಸೆಲ್ಫ್ ಅಥೆಂಟಿಕೇಶನ್ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಿ ಅರ್ಜಿ ಹಾಕಿ. ಇಲ್ಲ ಸರ್ ನಾನು ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತಂದರೆ ಒಂದು 50 ರೂಪಾಯಿಂದು ಅಥವಾ 100 ರೂಪಾಯಿಂದು ಬಾಂಡ್ ತೊಗೊಳ್ಳಿ. ತೊಗೊಂಡ್ಬಿಟ್ಟು ಅದರಲ್ಲಿ ಫ್ರಮ್ ಯು ಟು KHB ಅಂತ ತೊಗೊಳ್ಳಿ. 50 ರೂಪಾಯಿ ಕೊಟ್ಟರೆ 50 ತೊಗೊಳ್ಳಿ, 100 ರೂಪಾಯಿ ಕೊಟ್ಟರೆ 100 ರೂಪಾಯಿ. ಆ ಬಾಂಡಲ್ಲಿ ಈ ಮ್ಯಾಟರ್ನ ಪ್ರಿಂಟ್ ಮಾಡಿಸಿ ಮ್ಯಾನ್ಯುವಲಿ ತುಂಬಿ ಅಥವಾ ಪ್ರಿಂಟಾರು ತುಂಬಿ, ಹೇಗಾದರೂ ತುಂಬಿ, ನಿಮ್ಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೋ ಹಾಗೆ ಮಾಡಿ. ಸೊ ಸನ್ ಆಫ್, ಡಾಟರ್ ಆಫ್, ರಿಜಿಸ್ಟರ್ಡ್ ಅಡ್ರೆಸ್ ಎಲ್ಲ ಹಾಕಿ. ಐ ಹ್ಯಾವ್ ಅಪ್ಲೈಡ್ ಫಾರ್ LIG, HIG ಟಿಕ್ ಮಾಡಿ. ಕೆಟಗರಿ ಆಫ್ ಅದನ್ನು ಪ್ರೊಜೆಕ್ಟು ಕಾರೇನಹಳ್ಳಿ, ಓಕೆ, ಭದ್ರಾವತಿ ಪ್ರೊಜೆಕ್ಟ್ ನೇಮನ್ನು ಹಾಕಿ. ಅದನ್ನು ಕರೆಕ್ಟಾಗಿ ಬರುತ್ತೆ, ಭದ್ರಾವತಿ ಕಾರೇನಹಳ್ಳಿ ಶಿವಮೊಗ್ಗ ಪ್ರೊಜೆಕ್ಟ್ ಇದು. ಸೊ ಅದಾದ ಮೇಲೆ ನಿಮಗೆ ಡಿಸ್ಟಿಕ್, ಶಿವಮೊಗ್ಗ ಡಿಸ್ಟಿಕ್. ಐ ಹ್ಯಾವ್ ನೋಟಿಫಿಕೇಶನ್ ನಂಬರ್ ಒಂದು ಹೇಳ್ಬಿಡ್ತೀನಿ ನೋಡಿ. ನೋಟಿಫಿಕೇಶನ್ ನೀವು ಇದೇನು ನಾನು ನಿಮಗೆ ಇದನ್ನು ಓದಿದೆ ಅಲ್ವಾ, ಯಾವ್ದು ಹೇಳಿ, ಆನ್ಲೈನ್ ಅರ್ಜಿ, ಅದನ್ನು ತೋರಿಸ್ಬಿಡ್ತೀನಿ ಆನ್ಲೈನ್, ಯಾಕಂದರೆ ಅದ್ರ ತುಂಬ ಕ್ವಶನ್ಸ್ ಬರುತ್ತೆ ನನಗೆ. ನೋಟಿಫಿಕೇಶನ್ ನಂಬರ್, ಇಲ್ಲಿ ಮೇಲ್ಗಡೆ ಹೋದ್ರೆ ಇದು ನೋಟಿಫಿಕೇಶನ್. ಕರ್ನಾಟಕ ಗೃಹ ಮಂಡಳಿ, ಕ ಅಂದ್ರೆ ಗೊತ್ತಿಲ್ಲ, ಹಂಚಿಕೆ / ಬೇ ಸಾ ವಾಟ್ ಎವರ್ ಇಟ್. ಈಗ ಹೇಗಿದೆ ಕನ್ನಡದಲ್ಲೇ ಬರೀರಿ. ಎಲ್ಲ ಇಂಗ್ಲೀಷಲ್ಲಿ ತುಂಬಿ ಇದನ್ನು ಕನ್ನಡದಲ್ಲಿ ಬರಿಬೋದಾ ಅಂತ ಕೇಳ್ಬೇಡಿ, ಪ್ಲೀಸ್ ಕನ್ನಡದಲ್ಲೇ ಬರೀರಿ. ಇದೇನು ಅಂತ ನಿಮ್ಗೆ ಇಂಗ್ಲೀಷಲ್ಲಿ ಗೊತ್ತಾದ್ರೆ ಇಂಗ್ಲೀಷಲ್ಲಿ ಬರೀರಿ, ಬಟ್ ಇದು ಹೇಗಿದೆ ಹಾಗೆ ಬರೀರಿ, ಏನು ತೊಂದರೆ ಅಂತೂ ಏನಿಲ್ಲ. ಓಕೆ, ಅವ್ರೇನು ಬಂದ್ಬಿಟ್ಟು ನಿಮ್ಮನ್ನ ಅರೆಸ್ಟ್ ಏನು ಮಾಡಲ್ಲ. ಸೊ ಅದು ಜಾಸ್ತಿ ಕೇಳೋದು ಅದೇ ಕ್ವಶನ್. ಎಲ್ಲ ಇಂಗ್ಲೀಷಲ್ಲಿ ತುಂಬಿ ಕನ್ನಡದಲ್ಲಿ ತುಂಬಿರಿ ಕನ್ನಡ, ಇದನ್ನ ಮಾತ್ರ ಹೆಂಗ್ ಬೇಕು ಹಂಗೆ ಬರೀರಿ. ಬಟ್ ದಿಸ್ ಅನ್ ಅಡ್ವರ್ಟೈಸ್ಮೆಂಟ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಐ ಅಪ್ಲೈಡ್ ದಿಸ್. ಐ ಅಫರ್ಮ್ ದಟ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆರ್ ನಾಟ್ ಇನ್ ಅಬೌವ್ ನೋಟೆಡ್ ಅಡ್ರೆಸ್. ರೆಂಟೆಡ್ ಹೌಸ್. ರೆಂಟೆಡ್ ಹೌಸ್ ತುಂಬ ಜನ, ಸರ್ ನಮ್ಮದು ಬೆಂಗಳೂರು ರೆಂಟ್ ಕೊಡ್ತಾ ಇದ್ದೀನಿ, ಶಿವಮೊಗ್ಗ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಂತ ಮನೆ ಇದೆ, ತಂದೆಯವ್ರ ಹೆಸರಲ್ಲಿದೆ, ಮಕ್ಕಳು, ನೀವು ಯಾಕಂದರೆ ಒಂದ್ಸಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆದಮೇಲೆ ಯು ಕ್ಯಾನ್ ಸ್ಟಿಲ್ ಅಪ್ಲೈ. ಓನ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಎಸ್, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿರ್ಬೋದು, ಬೇಸಿಕ್ ರೂಲ್. ನಿಮ್ಗೆ ಅಲಾಟ್ಮೆಂಟ್ ಆಗಿ ನಿಮ್ಮ ರೀಸೆಂಟ್ ಆಗಿ ಪಾಸ್ಟಲ್ಲಿ ನಿಮ್ಮ 10 ವರ್ಷದ ಹಿಸ್ಟ್ರಿಯಲ್ಲಿ ನಿಮ್ಗೆ ಎಲ್ಲೋ ಒಂದು ಅಲಾಟ್ ಆಗಿದೆ, ಬೆಂಗಳೂರಲ್ಲೋ, ಶಿವಮೊಗ್ಗದಲ್ಲೋ, ಚಿಕ್ಕಮಂಗ್ಳೂರಲ್ಲೋ ಎಲ್ಲೋ ಆಗಿದೆ, ಮತ್ತು ಇಲ್ಲೂ ಅಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡಬೇಡಿ. ಯಾಕಂದರೆ ಈಗೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದೆ. ರೀಸೆಂಟಾಗಿ ತುಂಬ ಜನ ರಿಜೆಕ್ಟನ್ನು ಅಲಾಟ್ಮೆಂಟ್ ಆದವ್ರು ಹಾಕಿರೋರಿಂದ ಮಾಡಿದ್ದಾರೆ. ಸೊ ಒಂದೊಂದು ಸಲ ತಂದೆಯವ್ರಿಗಾಗಿದ್ದೆ ತಾಯಿ ಹೆಸರಲ್ಲಿ ಹಾಕ್ಲಾ ಸರ್, ನನ್ನ ರೆಕಮೆಂಡೇಶನ್ ಪ್ಲೀಸ್ ಬೇಡ. ನೋ ಒನ್ ಕ್ಯಾನ್ ಸ್ಟಾಪ್ ಯು, ಬಟ್ ಇಟ್ ಇಸ್ ಅಗೇನ್ ಸೇಮ್ ಫ್ಯಾಮಿಲಿ. ಅರ್ಜಿನ ಬೇಕಾದ್ರೆ ಗಂಡ ಹೆಂಡತಿ 2 ಅರ್ಜಿ ಹಾಕೊಳ್ಳಿ. ಬಟ್ ನಿಮಗೆ ಈಗ ಯಾವುದು ಆಗಿಲ್ಲ ಅಂತಂದ್ರೆ ನಂಬರ್ ಆಫ್ ಅಪ್ಲಿಕೇಶನ್, ಸರ್ ಒಂದು MIG ನಾರ್ಮಲಿ ಬರೋದು, ಸರ್ ಒಂದು LIG ಒಂದು HIG ಹಾಕ್ಲಾ ಅಂತ ಕೇಳ್ತಾರೆ, ಹಾಕಿ. ನೋ ಒನ್ ಕ್ಯಾನ್ ಸ್ಟಾಪ್ ಯು. ಗಂಡ ಹೆಂಡತಿ ನಿಮ್ಮ ತಂದೆಯವ್ರ ತಾಯಿ ಹೆಸರಲ್ಲಿ 4 ಅಲ್ಲ 10 ಅಪ್ಲಿಕೇಶನ್ ಹಾಕೊಳ್ಳಿ, ನೋಬಡಿ ಕ್ಯಾನ್ ಸ್ಟಾಪ್ ಯು.
ಬಟ್ ಅಗೈನ್ ನಾಳೆ ಅಲಾಟ್ಮೆಂಟ್ ಆದಾಗ ನಿಮ್ಮ ಫ್ಯಾಮಿಲಿಗೆ ಸಿಗೋದು ಒಂದೇ ಸೈಟು, ಯು ಹ್ಯಾವ್ ಟು ಕ್ಯಾನ್ಸಲ್ ಅದರ್ ಒನ್, ಆ ಥರ ಇರುತ್ತೆ. ಪ್ರೀವಿಯಸ್ಲಿ ಆಗಿದ್ರೆ ಅಲಾಟ್ಮೆಂಟ್ ಹಾಕಕ್ಕೆ ಹೋಗ್ಬೇಡಿ, ದಟ್ಸ್ ಮೈ ರಿಕ್ವೆಸ್ಟ್. ಇಲ್ಲ ಸರ್ ನಾನು ಹಾಕ್ತೀನಿ ಬಿಡಿ ಅಂದರೆ ಹಾಕಿ, ನಾನೇನು ಮಾಡೋಕ್ಕಲ್ಲ. ಐ ಅಫರ್ಮ್ ದಟ್ ನೀದರ್ ನಾ ಮೈ ದಟ್ಸ್ ವಾಟ್ ಐ ಟೋಲ್ಡ್. ಯಾವುದೇ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಯಾವ್ದಾದ್ರು ಅಲಾಟ್ಮೆಂಟ್ ಆಗಿದೆಯಾ? ಪ್ರೈವೇಟ್ ಲ್ಯಾಂಡು ನೀವು 100,000 ಪ್ರಾಪರ್ಟಿ ಮಾಡಿರ್ಬೋದು, ನಿಮ್ಮ ಎಕರೆಯಲ್ಲಿ ಒಂದು 100 ಎಕರೆ ಹೊಲ ಇರ್ಬೋದು, ದಟ್ ಇಸ್ ನಥಿಂಗ್ ಟು ಡೂ ವಿತ್ ಇದು. ಬಟ್ ಅವ್ರು ಹೇಳೋದಂದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವುದು ಅಲಾಟ್ ಆಗಿರಬಾರ್ದು ಅಂತ ಹೇಳ್ತಾರೆ. ಅದನ್ನ ಗಮನ ಹಾಕಿ. ಇನ್ನೂ ಏನಾದರೂ ಡೌಟ್ ಇದ್ರೆ KHB ಶಿವಮೊಗ್ಗದವ್ರ ನಂಬರ್ ಕೊಟ್ಟಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ. ಇದ್ರ ಮೇಲೆ ನಿಮ್ಗೆ ಇನ್ನೂ ಡೌಟ್ ಇದ್ರೆ, ನನ್ನ ನಾಲೆಡ್ಜ್ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ನಾಲೆಡ್ಜ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆ ಥರ. ಸೊ ಸ್ಟೇಯಿಂಗ್ ಇನ್ ಕರ್ನಾಟಕ, ಐ ಆಲ್ರೆಡಿ ಟೋಲ್ಡ್ ಯು, ಸಿಂಪಲ್ ಸಿಗ್ನೇಚರ್ ಮಾಡಿ, ಮ್ಯಾನ್ಯುವಲ್ ಅಟೆಸ್ಟೆಡ್ ಮಾಡಿಬಿಟ್ಟು ಹಾಕಿ. ಇಲ್ಲ ಸರ್ ನಾನು ನೋಟ್ರಿ ಮಾಡಿಸ್ತೀನಿ ಅಂತಂದರೆ ₹100 ಬಾಂಡ್ ಪೇಪರಲ್ಲಿ ಪ್ರಿಂಟ್ ಹಾಕ್ಸಿ ನೋಟ್ರಿ ಮಾಡಿಸಿನೂ ಕೂಡ ಅಪ್ಲೈ ಮಾಡಿ. ಎರಡೂ ಆಪ್ಷನ್ ಹೇಳಿದ್ದೀನಿ. ತುಂಬ ಜನಕ್ಕೆ ಸರ್ ನೋಟ್ರಿ ಅಂತ ಹೇಳಿದ್ರಿ, ಮ್ಯಾನ್ಯುವಲಿ ಮಾಡ್ಬೋದಾ? ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇವೆಂಚುಲಿ ನಾಳೆ ಸಕ್ಸಸ್ಫುಲ್ ಆದಾಗ ನೀವು ನೋಟ್ರಿ ಮಾಡಿಸ್ಕೊಡೋದೇ ಬೆಸ್ಟು. ನನ್ನ ರೆಕಮೆಂಡೇಶನ್, ತುಂಬ ಟೈಮ್ ಬರೋದ್ರಿಂದ ಒಂದು ₹100 ಬಾಂಡಲ್ಲಿ ನೀಟಾಗಿ ಹಾಕಿಸಿ ನೋಟ್ರಿ ಮಾಡಿಸಿ ಒಂದು ಫೈಲ್ ಮಾಡಿ ಒಂದು ಮೂಲೆಯಲ್ಲಿಡೋದು ಬೆಸ್ಟ್ ಸಜೆಷನ್. ಸುಮ್ಮನೆ ಅವಾಗ ಏನು ಹೆಂಗೆ ಮಾಡಿದ್ದೆ ಏನು ಟೆನ್ಷನ್ ತೊಗೊಳಕ್ಕಿಲ್ಲ. ಸೊ ಇದು ಫುಲ್ ಅಫಿಡೇಟ್ ಫಿಲ್ ಮಾಡಿ ಇದನ್ನು ಲೋಡ್ ಮಾಡಬೇಕಾಗುತ್ತೆ. ಎಲ್ಲಿ? ಇದೇ ವೆಬ್ಸೈಟಲ್ಲಿ. ಓಕೆ. ಸೊ ಫಸ್ಟು ಡೌನಲ್ಲಿ ಹೇಳಿದೆ, ಆದಾಯ ಪ್ರಮಾಣ ಪತ್ರ. ಈಗ ಆದಾಯ ಪ್ರಮಾಣ ಪತ್ರ ಯಾಕೆ ಬಂತು ಅಂತಂದರೆ, ನಾನು ಮೇಲ್ಗಡೆ ಇಲ್ಲಿ EWS ಸೆಲೆಕ್ಟ್ ಮಾಡಿದ್ದೀನಿ. ಸೊ EWS ಫೋಟೋ ಅಫಿಡೇಟ್ ಜೊತೆಗೆ ಆದಾಯ ಪ್ರಮಾಣ ಪತ್ರನೂ ಹಾಕಬೇಕು. ನೀವೇನಾದರೂ ಹಾಕಲಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಈಗ ನಾನು ಮೇಲೆ ಹೋಗಿ LIG ಸೆಲೆಕ್ಟ್ ಮಾಡ್ತೀನಿ. LIG ಬಂದಾಗ ನನಗೆ ಆದಾಯ ಪ್ರಮಾಣ ಪತ್ರ ಬೇಕಾಗಿಲ್ಲ, ಒಂದು ಅಫಿಡೇಟು, ಒಂದು ಫೋಟೋ. ಸೊ ಬಟ್ ಅದರ ಜೊತೆಗೆ ಬ್ಯಾಂಕ್ದು ಒಂದು ಖಾತೆ ಕೇಳಿದ್ದಾರೆ. ಈಗ ನೋಡಿ, ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಏನು ರಿಫಂಡ್ಗೆ ಹಾಕಿದ್ದೀರಲ್ವಾ, ಸೊ ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ದು ಐ ಡೋಂಟ್ ನೋ, ಪಾಸ್ಬುಕ್ ಈಗೆಲ್ಲ ಪಾಸ್ಬುಕ್ ಇಲ್ಲ ಅಂತ ಅವ್ರಿಗೆ ಗೊತ್ತು, KHB ಅವ್ರಿಗೆ. ಬಟ್ ಯಾಕೆ ಕೇಳಿದಾರೆ ಗೊತ್ತಿಲ್ಲ. ನಿಮ್ಮ ಹತ್ರ ಪಾಸ್ಬುಕ್ ಇದ್ರೆ ಪಾಸ್ಬುಕ್ದು ಒಂದು ಫೋಟೋನ ಇಲ್ಲಿ ಲೋಡ್ ಮಾಡಿ, ಜಸ್ಟ್ ಟು ಕ್ರಾಸ್ ಚೆಕ್. ಅಂದರೆ ನಾಳೆ ರೀಫಂಡ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಇಲ್ಲೇನೆ ಡಬಲ್ ಕ್ರಾಸ್ ಚೆಕ್ ಮಾಡಿಬಿಡ್ತಾರೆ. ಇನ್ ಕೇಸ್ ನೀವೇನಾದ್ರೂ ಮ್ಯಾನ್ಯುವಲ್ ಎರರ್ ಮಾಡಿದರೆ ಇಲ್ಲಿ ಚೆಕ್ ಮಾಡಿ ಅವರು ಕರೆಕ್ಟ್ ಮಾಡಿ ನಿಮಗೆ ರೀಫಂಡನ್ನು ಆನ್ ಟೈಮ್ ಮಾಡ್ತಾರೆ, ವಿಚ್ ಇಸ್ ವೆರಿ ವೆರಿ ಗುಡ್ ಮೂವ್ ನನ್ನ ಪ್ರಕಾರ KHB ಕಡೆಯಿಂದ. ಯಾಕೆಂದರೆ ತುಂಬ ಜನ ಅಪ್ಲೈ ಮಾಡಿದವರು ಟೆಕ್ನಿಕಲ್ ಎರರ್ ಮಾಡಿ ರೀಫಂಡ್ ಆಗದಲ್ಲೇ ಅವರು ಆಫೀಸಿಗೆ ಬರೋದು, ಅರ್ಜಿ ಕೊಡೋದು, ಆ ಅರ್ಜಿನ ಇವ್ರು ಮ್ಯಾನ್ಯುವಲಿ ಪ್ರೊಸೆಸ್ ಮಾಡೋದು, ಜಸ್ಟ್ ಬಿಕಾಸ್ ಆಫ್ ಒನ್ ರೀಫಂಡು. ನೀವು ಸ್ಟ್ರಗಲ್ ಮಾಡಬೇಕು, ಇವರು ಸ್ಟ್ರಗಲ್ ಮಾಡಬೇಕು. ಇಟ್ ಇಸ್ ವೆರಿ ಗುಡ್ ಮೂವ್ ನನ್ನ ಪ್ರಕಾರ. ಸೊ ನಿಮ್ಮ ಹತ್ರ ಪಾಸ್ಬುಕ್ ಇಲ್ಲ ಅಂದರೆ ಮತ್ತೆ 150 ಕ್ವಶನ್ಸ್ ಬರುತ್ತೆ. ಈಗಲೇ ಹೇಳ್ಬಿಡ್ತೀನಿ ನೋಡಿ. ಪಾಸ್ಬುಕ್ ಇಲ್ಲ ಅಂದರೆ ನೀವೇನು ಅಕೌಂಟ್ ಕೊಟ್ಟಿದ್ರೆ ನಿಮ್ಮ ಚೆಕ್ ಬುಕ್ ಇದ್ರೆ ಅದ್ರ ಫೋಟೋ ಹಾಕಿ. ಚೆಕ್ ಬುಕ್ಕು ಇಲ್ಲ ಅಂತಂದರೆ ನೀವು ಜಸ್ಟ್ ಒಂದು ತಿಂಗಳದ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಫಸ್ಟ್ ಪೇಜಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟದ ಮಾಹಿತಿ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ಬ್ರಾಂಚ್ ಕೋಡು, ಅದನ್ನಾದರೂ ಹಾಕಿ. ಬಟ್ ಸಮ್ವೇರ್ ಏನೂ ಇಲ್ಲ ಅಂದರೆ ಪ್ಲೀಸ್ ಬ್ಯಾಂಕಿಗೆ ಹೋಗಿ ಒಂದು ಪಾಸ್ಬುಕ್ ಮಾಡಿಸಿ ಹಾಕ್ಬಿಡಿ. ಆನ್ಲೈನು ಇಲ್ಲ ಅಂತಂದರೆ, ಚೆಕ್ಕು ಇಲ್ಲ, ಆನ್ಲೈನು ಮಾಡಲ್ಲ ಅಂತಂದರೆ, ಪಾಸ್ಬುಕ್ ಇಲ್ಲ ಅಂದರೆ ಪ್ಲೀಸ್ ಬ್ಯಾಂಕಿಗೆ ಹೋಗಿ ಹೊಸ ಪಾಸ್ಬುಕ್ ಇಸ್ಕೊಳ್ಳಿ, ಇಲ್ಲಿ ಹೋಗಿ ಅಪ್ಲೈ ಮಾಡಿ. ಓಕೆ. ಸೊ ನೆಕ್ಸ್ಟ್ ನಾಮಿನಿ ಅಗೈನ್ ಇನ್ ಕೇಸ್ ಡಿಲೇ ಆದಾಗ ಏನಾದರೂ ತೊಂದರೆ ಆದ್ರೆ ನಾಮಿನಿ ನೀವು ಪೇರೆಂಟ್ಸ್ ಅವ್ರದ್ದು ಹಾಕ್ತಾ ಇದ್ರೆ ಅವ್ರ ಅಕೌಂಟ್ ನಂಬರ್ ಇಲ್ಲ ಅಂತಂದ್ರೆ ನಿಮ್ಮ ಡೀಟೇಲ್ಸ್ನ ನೀವು ಹಾಕೊಳ್ಳಿ. ನಾಮಿನಿ ಯಾರು ಹಾಕ್ತಾರೆ ಅವ್ರ ಅಕೌಂಟ್. ಈಗ ಅವರು ನಾಮಿನಿದು ಅಕೌಂಟ್ ಇಲ್ಲ ಸರ್ ಏನು ಮಾಡಲಿ ಅಂತಂದ್ರೆ ಮತ್ತೆ ಕ್ವಶನ್ಸ್ ತುಂಬ ಬರುತ್ತೆ. ಅದಕ್ಕೂ ಹೇಳ್ತೀನಿ, ಈಗ ಅರ್ಜಿ ನಿಮ್ಮ ಹೆಸರಲ್ಲಿ ಹಾಕಿ, ಈಗ ನಾಮಿನಿ ನಿಮ್ಮ ವೈಫ್ ಆಗಿರ್ತಾರೆ ಅನ್ಕೊಂಡು, ನಿಮ್ಮ ವೈಫ್ ಅಕೌಂಟ್ ಇಲ್ಲ ಅಂದರೆ ನಿಮ್ಮದೇ ಅಕೌಂಟ್ ಹಾಕ್ಬಿಡಿ. ಅರ್ಜಿನ ನಿಮ್ಮ ತಂದೆಯವ್ರ ಹೆಸರಲ್ಲಿ ಹಾಕಿರ್ತೀರಾ, ಅವ್ರ ಅಕೌಂಟ್ ನಂಬರ್ ಇದೆ. ನಾಮಿನಿ ನೀವು ಮಕ್ಕಳಾಗಿ ನಿಮ್ಮ ಹೆಸರು ಮಾಡ್ಕೊತಿರ್ತಾರೆ, ನಿಮ್ಮ ಅಕೌಂಟ್ ಹಾಕಿ. ಸೊ ಒಟ್ಟು ಏನಾದರೂ ಒಟ್ಟು ಹಾಕಿ, ಬೇಜಾರು ಮಾಡ್ಕೋಬೇಡಿ. ಸೊ ದಿಸ್ ಇಸ್ ಒನ್ ಥಿಂಗ್. ಈಗ ನೆಕ್ಸ್ಟ್ ಸೀನಿಯರ್ ಸಿಟಿಸನ್ ಇದ್ರೆ ನೆಕ್ಸ್ಟ್ ಫೋಲ್ ಬರೋದೆ ಪ್ರಮಾಣ ಪತ್ರದಲ್ಲಿ. ಇಲ್ಲಿ ಸೀನಿಯರ್ ಸಿಟಿಸನ್ ಲೋಡ್ ಮಾಡಬೇಕು. ಬ್ಯಾಂಕ್ದಾಯ್ತು, ಫೋಟೋ ಆಯಿತು, ಅಫಿಡೇಟ್ ಬೈ ಡಿಫಾಲ್ಟ್ ಇರುತ್ತೆ. ಸೀನಿಯರ್ ಸಿಟಿಸನ್ ಇಲ್ಲಿ ಸೀನಿಯರ್ ಸಿಟಿಸನ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಇಲ್ಲಿ LIG ಹಾಕ್ತಾ ಇದ್ದೀನಿ. ನಾನು ಅದರ್ಸ್ ಕ್ಯಾಟಗರಿ ಬಂದು ಸೆಲೆಕ್ಟ್ ಮಾಡಿದೆ ಅಂತಂದರೆ LIG ಆರ್ HIG ವಾಟ್ ಎವರ್ ಇಟ್ ಈಸ್. ಲೆಟ್ಸ್ ಗೋ ಟು ಹೈಯರ್ ಒನ್ HIG. ಕೆಳಗಡೆ ಬಂದರೆ ನೀವು ಕೊಡಬೇಕಾಗಿರೋದು 3 ಒಂದು ಅಫಿಡೇಟು ಎಲ್ಲರಿಗೂ ಕಂಪಲ್ಸರಿ, ಒಂದು ಫೋಟೋ ಎಲ್ಲರಿಗೂ ಕಂಪಲ್ಸರಿ, ಹಾಗೆ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸು ಎಲ್ಲರಿಗೂ ಕಂಪಲ್ಸರಿ. ಓಕೆ. ಓನ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಕ್ಯಾಟಗರಿ ಡೀಟೇಲ್ಸ್ ಡಾಕ್ಯುಮೆಂಟ್ ಕೊಡಬೇಕು. EWS ಸೆಲೆಕ್ಟ್ ಮಾಡಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು. ಟೋಟಲ್ 5 ಇದೆ, ಮಿನಿಮಮ್ 3 ಬೇಕು, ಮ್ಯಾಕ್ಸಿಮಮ್ 5. ಆಯ್ತಾ? ಸೊ ಈ ಥರ ರಿಜಿಸ್ಟ್ರೇಷನ್ ಫೀಸ್ ಅವರೇ ತೊಗೊಂಡಿರ್ತಾರೆ. ಇದನ್ನೇನು ಎಡಿಟ್ ಮಾಡೋದು ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ₹75,000 HIG ಎಲ್ಲ ತುಂಬಿದ ಮೇಲೆ ಯು ಹ್ಯಾವ್ ಟು ಕ್ಲಿಕ್ ಆನ್ ರಿಜಿಸ್ಟರ್ ಕ್ಲಿಕ್ ಮಾಡಿದ ತಕ್ಷಣ ಇದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪೇಜಿಗೆ ಹೋದಾಗ ನೀವು 75,000 ಪ್ಲಸ್ 1,500 ಟೋಟಲ್ ಆಗಿನೇ 76,500 ಪೇಮೆಂಟಿಗೆ ಬರುತ್ತೆ. ನೀವು ಅದನ್ನ ಸ್ಪೆಷಲಿ ಕ್ರೆಡಿಟ್ ಕಾರ್ಡ್,
ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗಿಂದ ಮಾಡೋದು ದಿ ಬೆಸ್ಟ್ ಆನ್ ಟೈಮಲ್ಲೇ. ಓಕೆ, ಸೊ ಅದು ಆಪ್ಷನ್ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪೇಮೆಂಟ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಅಂತೇಳಿ ನಿಮ್ಗೆ ಈ ಅರ್ಜಿ ನಂಬರ್ ಬಂದ್ಬಿಡುತ್ತೆ. ಆ ಅರ್ಜಿ ನಂಬರ್ನ ನೋಟ್ ಡೌನ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಮ ಕೆಲಸ ಮುಗೀತು. ನಿಮಗೆ KHB ಅವರು ಫೋನ್ ಮಾಡಿ ಸರ್ ನೀವು ಹಾಕಿದ್ದೀರಾ ಕಂಗ್ರ್ಯಾಚುಲೇಷನ್ ಅಂತ ಹೇಳಲ್ಲ. KHB ಅವರು ಇಮೇಲ್ ಮಾಡಿ ನೀವು ಹಾಕಿದ್ದೀರಾ ಕಂಗ್ರ್ಯಾಚುಲೇಷನ್ ಅಂತ ಹೇಳಲ್ಲ. ಅಪ್ಲಿಕೇಶನ್ ನಂಬರ್ ಇಟ್ ಸೆಲ್ಫ್ ಇಸ್ ಅನ್ ವ್ಯಾಲಿಡೇಷನ್ ಆಫ್ ಅಪ್ಲೈ ಆಗಿದೆ ಅಂತೇಳಿ ಅದನ್ನ ಇಟ್ಕೊಂಡ್ರೆ ಸಾಕು. ಅದಾದಮೇಲೆ ನೀವು ನಮ್ಮ ಗ್ರೂಪಿಗೆ ಬರೋಂಗಿದ್ರೆ ನನಗೆ ವಾಟ್ಸಪ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ. ಸೊ ನೆಕ್ಸ್ಟ್, ಒಬ್ಬೊಬ್ಬರಿಗೆ ಇಂಟರ್ನೆಟ್ ಪೇಮೆಂಟ್ ಮಾಡಲಿಕ್ಕೆ, UPI ಪೇಮೆಂಟ್ ಮಾಡಲಿಕ್ಕೆ ತೊಂದರೆ ಆದರೆ ಒಂದು ಆಪ್ಷನ್ ಇದೆ RTGS NEFT ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಇನ್ವಾಯ್ಸ್ ರೈಸ್ ಆಗುತ್ತೆ. ಆ ಇನ್ವಾಯ್ಸಲ್ಲಿ ಒಂದು ಯುನಿಕ್ ಆಗಿ ನಂಬರ್ ಬರುತ್ತೆ. ಓಕೆ, ನಂಬರ್ ಉಲ್ಟಾ ಪಲ್ಟಾ ಇರುತ್ತೆ, ತಲೆಗೆಡಿಸ್ಕೋಬೇಡಿ. ಅದನ್ನು ಇಟ್ಕೊಂಡು ನೀವು ಬ್ಯಾಂಕಿಗೆ ಹೋಗಿ ಕೂಡ ಪೇಮೆಂಟ್ ಮಾಡಿದ್ರೂ ಅದು ಸಕ್ಸಸ್ಫುಲ್ ಆಗುತ್ತೆ, ನಿಮ್ದು ಅರ್ಜಿ ಸಕ್ಸಸ್ಫುಲ್. ಅದನ್ನಾದರೂ ಮಾಡಿ. ಸೊ ಎಲ್ಲ ಆಪ್ಷನ್ಸು ಎಲ್ಲ ಹೇಳಿದ್ದೀನಿ, ಈ ಥರ ಮಾಡಿ. ಐ ಥಿಂಕ್ ಏನು ಬಿಟ್ಟಿಲ್ಲ, ನಾನು ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ. ಲೆಟ್ಸ್ ಗೋ ಟು ಕಾರೇನಹಳ್ಳಿ ಡೈರೆಕ್ಟ್ಲಿ. ಸೊ ಇದು ಕಾರೇನಹಳ್ಳಿ ವಿಲೇಜು ಹೇಗೆ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ, ನಾನು ಹೈವೇಗಂತ ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಈ ಕಾರೇನಹಳ್ಳಿ ನನಗೆ ಸಿಕ್ತು. ಓಕೆ, ಇಲ್ಲಿ ಒಂದು ಸ್ಕೂಲ್ ಇದೆ. ಯಾವ ಸ್ಕೂಲ್ ಇದೆ? ಶ್ರೀ ಆದಿ ಚುಂಚನಗಿರಿ ಮಠ ಬ್ರಾಂಚ್ ಕಾರೇನಹಳ್ಳಿ ಇಲ್ಲಿದೆ. ಇದು ಕೂಡ ಹೈವೇಯಿಂದನೇ ಇದೆ. ನೀವು ಈ ಕಾರೇನಹಳ್ಳಿ ಮೇನ್ ಎಕ್ಸಾಕ್ಟ್ಲಿ ಇಲ್ಲಿ ಹೆಂಗೆ ಕಾಣುತ್ತೆ ಅಂತ ಏನಾದರೂ ನೋಡಬೇಕು ಅಂತಿದ್ರೆ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಈ ತರ ಇದೆ ಕಾರೇನಹಳ್ಳಿ ವಿಲೇಜ್. ಓಕೆ, ಕ್ಯಾನ್ ಯು ಸಿ ದಿಸ್? ನಿರ್ಮಾಪುರ ಒಳಗಡೆ ಹೋದ್ರೆ ಇದು ಹಳೇ ರೋಡ್. ಇದು ಈಗ ಕರೆಂಟ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಇಲ್ಲೇ ಇದೆ. 2023 ರೋಡ್ ಇದು. ಓಕೆ, ಸ್ವಲ್ಪ ನೀವು ಹಿಂದೆ ಬಂದ್ರೆ ಕ್ಯಾನ್ ಯು ಸಿ ದಿಸ್? ದಿಸ್ ಇಸ್ ಅ ಹೈವೇ, ಹೊಸದಾಗಿ ಆಗ್ತಿರೋ ರೋಡು. ನಾಳೆ ಇದು ಫುಲ್ ಅಪ್ ಅಂಡ್ ರನ್ ಆಯಿತು ಅಂತಂದ್ರೆ ಎಲ್ಲ ಮೂವ್ಮೆಂಟ್ ಇಲ್ಲಿರುತ್ತೆ. ಒಳಗಡೆ ಓಡಾಡೋದು ಬೈಪಾಸ್, ಸರ್ವಿಸ್ ರೋಡ್ ಮಾತ್ರ ಇಲ್ಲಿರುತ್ತೆ. ಓಕೆ, ಈ ತರ ಕಾಣ್ತಾ ಇದೆ ನಿಮಗೆ. ಇನ್ನೂ ಚೂರು ಮುಂದೆ ಹೋದ್ರೆ ಹೈವೇ ಇದೇ ಇದೆ. ಸೊ ಜಸ್ಟ್ ಮಿನಿಮೈಸ್ ಮಾಡ್ತಾ ಹೋಗ್ತೀನಿ. BGS ಸ್ಕೂಲ್, ಅಂತರ್ಗಟ್ಟೆಮ್ಮ ಟೆಂಪಲ್ ಇದೆ, ಕಾರೇನಹಳ್ಳಿ ಚರ್ಚ್ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಇದೇ ಕಾರೇನಹಳ್ಳಿ. ಈ ಹೈವೇ ಬಂದ್ಬಿಟ್ಟು ನಮ್ದು ಶಿವಮೊಗ್ಗ ಬೆಂಗಳೂರು ಹೈವೇ ಇದು. ಓಕೆ, ಕೆನಿಸಿ ಅರಸೀಕೆರೆ ಶಿವಮೊಗ್ಗ ಮುಖ್ಯ ರಸ್ತೆ. ಓಕೆ, ಆಸ್ ಆಫ್ ನಾವು ಇಲ್ಲಿ ಹಿಂಗೆ ಆಗ್ತಾ ಇದೆ. ಸೊ ಜಸ್ಟ್ ಇನ್ನೊಂಚೂರು ಮಿನಿಮೈಸ್ ಮಾಡಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಹಳ್ಳಿಗಳು ಕಾಣುತ್ತೆ. ಇನ್ನೊಂದು ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹಳ್ಳಿಗಳು ಕಾಣುತ್ತೆ. ಈ ಬೇಲ್ನಹಳ್ಳಿ. ಓಕೆ, ಇನ್ನೊಂದು ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ನಮಗೆ ಭದ್ರಾವತಿನೇ ಕಂಡುಬಿಡುತ್ತೆ. ಸೊ ಇದು ಬರೋದು ಭದ್ರಾವತಿ ತಾಲೂಕ್, ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಈ ಕಡೆ ಕೆಳಗಡೆ ಇನ್ನೊಂಚೂರು ಮಿನಿಮೈಸ್ ಮಾಡಿದ್ರೆ ನಿಮಗೆ ತರೀಕೆರೆ ಬರುತ್ತೆ. ತರೀಕೆರೆ ವಿಲ್ ಕಮ್ಸ್ ಅಂಡರ್ ಚಿಕ್ಕಮಗಳೂರು ಡಿಸ್ಟಿಕ್. ಓಕೆ, ಜಸ್ಟ್ ಫಾರ್ ಇನ್ಫಾರ್ಮೇಶನ್. ಸೊ ಇದು ತರೀಕೆರೆಯಿಂದ ಭದ್ರಾವತಿ. ತರೀಕೆರೆಯಿಂದ ಭದ್ರಾವತಿ ತುಂಬಾ ದೂರ ಇಲ್ಲ ಗೈಸ್. ಅಪ್ರಾಕ್ಸಿಮೇಟ್ಲಿ ಒಂದು 12-13 ಕಿಲೋಮೀಟರ್, 14 ಕಿಲೋಮೀಟರ್ ಇರ್ಬೋದು. ಎಕ್ಸಾಕ್ಟ್ಲಿ ಮಧ್ಯದಲ್ಲೇ ಬರುವಂತ ಊರಿದು. ಓಕೆ, ಸೊ ಅವ್ರ ನೋಟಿಫಿಕೇಶನ್ ಹೇಳ್ದಂಗೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಅಂತಂದ್ರೆ ನೀವು ಇಲ್ಲೇನು ನೋಡ್ತಾ ಇದ್ರಲ್ಲ ಗ್ರೀನ್ ಫೀಲ್ಡು. ಓಕೆ, ಅಥವಾ ಇಲ್ಲಿ ಎಷ್ಟು ಸರ್ವೆ ನಂಬರ್ ಎಲ್ಲ ನಾನು ತೋರ್ಸಕ್ ಹೋಗಲ್ಲ. ಪಾಸಿಬಿಲಿಟಿ ಅಂದ್ರೆ ಎಲ್ಲಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅಂದ್ರೆ ಕಾರೇನಹಳ್ಳಿ ವಿಲೇಜ್ ಅಂದ್ರೆ ಇಷ್ಟೆಲ್ಲ ಸುತ್ತಮುತ್ತ ಇರುತ್ತೆ. ಓಕೆ, ಇದಕ್ಕೆ ಅಟ್ಯಾಚ್ ಆಗಿ ಅಂದ್ರೆ ಈ ಲ್ಯಾಂಡ್ ಅಲ್ಲಿ ಈ ರೈಟ್ ಸೈಡ್ ಮಾಡ್ತಾರೋ, ಈ ಲೆಫ್ಟ್ ಸೈಡ್ ಮಾಡ್ತಾರೋ, ಅಥವಾ ಈ ಸ್ಕೂಲ್ ಹಿಂಭಾಗದಲ್ಲಿ ಬರುತ್ತೋ, ಏನು ಇಲ್ಲಿ ಬರುತ್ತೋ, ಓಕೆ, ಅಥವಾ ಇನ್ನೊಂಚೂರು ಹಿಂದೆ ಹೋಗಿ ಇಲ್ಲೆಲ್ಲಾದ್ರೂ ಮಾಡ್ತಾರೋ, ಅದು ಅವ್ರಿಗೆ ಸಂಬಂಧಪಟ್ಟದ್ದು. ನಿಮಗೆ ಸರ್ ನಾನು ಈ ಕಡೆ ಮಾಡಿದ್ರೆ ಮಾತ್ರ ತಗೊಂತೀನಿ, ಈ ಕಡೆ ಮಾಡಿದ್ರೆ ಆ ಥರ ಏನಾದರೂ ಸ್ಪೆಸಿಫಿಕೇಶನ್ ಇದ್ರೆ KHB ಡಿಪಾರ್ಟ್ಮೆಂಟ್ ಅವ್ರ ಜೊತೆನೆ ಮಾತಾಡಿ. ಐ ಆಮ್ ನಾಟ್ ದ ರೈಟ್ ಗೈ. ಡಿಮ್ಯಾಂಡ್ ಸರ್ವೆ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಅವರು ಆ ಪ್ಲೇಸಲ್ಲಿ ಇನ್ನೂ ಮಾತಾಡ್ತಾ ಇರ್ತಾರೆ, ಎಲ್ಲೆಲ್ಲಿ ಮಾಡಬೇಕು ಏನು ಅಂತೇಳಿ. ಏನು 2 ಕಡೆ ಮಾಡ್ತಾರಾ ಅಥವಾ 1 ಕಡೆ ಮಾಡ್ತಾರಾ, ದಟ್ ಇಸ್ ನಾಟ್ ಶೋರ್. ಬಟ್ ಈ ಊರಲ್ಲೇನೆ ಬರುತ್ತೆ, ಯಾಕಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಇಟ್ಸ್ ಅ ಕಾರೇನಹಳ್ಳಿ ಡಿಮ್ಯಾಂಡ್ ಸರ್ವೆ ಆಗಿರೋದ್ರಿಂದ. ಇವರು ಈ ಊರಲ್ಲಿ ಹೇಳಿ ಪಕ್ಕದೂರಲ್ಲಿ ಲೇಔಟ್ ಮಾಡೋಕ್ಕಾಗಲ್ಲ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ದಟ್ಸ್ ಹೌ ದೇ ನೇಮ್ ಆಲ್ಸೋ KHB ಲೇಔಟ್ಸ್. ಓಕೆ, ಈ ತರ ಸ್ಕೂಲ್ ಹಿಂದೆ ಬರ್ಬೋದು, ಸ್ಕೂಲ್ ಮುಂದೆ ಬರ್ಬೋದು, ಬಟ್ ಹೈವೇಗೆ ಅಟ್ಯಾಚ್ ಆಗಿರುತ್ತೆ. ಒಂದು ಎಂಟ್ರಿ, ಒಂದು ಗ್ರ್ಯಾಂಡ್ ಎಂಟ್ರಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಈ ಪ್ರೈಸ್ಗೆ 1200 ಪ್ರೈಸ್ಗೆ ಡಿಮ್ಯಾಂಡ್ ಸರ್ವೆ ಈಗ ನೀವು ಅಪ್ಲೈ ಮಾಡಿ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಬಿಟ್ಟು KHB ಡೆವಲಪ್ ಮಾಡಿದ್ರೆ ಇಟ್ ವಿಲ್ ಬಿ ಎ ಒನ್ ಗುಡ್ ಇನ್ವೆಸ್ಟ್ಮೆಂಟ್ ಅವರ ಪರ್ಸನಲ್ ಯೂಸ್ಗೆ. ತುಂಬಾ ಸುತ್ತಮುತ್ತ ಅವ್ರಿಗೆ ತುಂಬಾ ಒಳ್ಳೇದು. ಭದ್ರಾವತಿಗೆ 10-12 ಕಿಲೋಮೀಟರ್ ದೂರದಲ್ಲಿದೆ. ಈಗ ಇಲ್ಲಿಗೆ ಶಿವಮೊಗ್ಗದಿಂದ ನಾನು ಡೈರೆಕ್ಷನ್ ಕೊಡ್ತೀನಿ. ಓಕೆ,
KSRTC ಬಸ್ ಸ್ಟ್ಯಾಂಡ್ ಶಿವಮೊಗ್ಗದಿಂದ ಬರಬೇಕು ಅಂದರೆ ಈ ಕಾರಿನಲ್ಲಿಗೆ ಅಪ್ರಾಕ್ಸಿಮೇಟ್ಲಿ 30 ಕಿಲೋಮೀಟರ್ ಇದೆ. ಓಕೆ, ಸೊ ಅದೇ 30 ಕಿಲೋಮೀಟರ್ ಅಂದರೆ ಶಿವಮೊಗ್ಗ ಡಿಸ್ಟಿಕ್ಕಿಂದ 30 ಕಿಲೋಮೀಟರ್ ಇದೆ, ಬೆಂಗಳೂರು ರೋಡಲ್ಲಿದೆ. ಸೊ ನಾನು ಇದನ್ನು ತೊಗೊಂಡು ಬಂದು ಭದ್ರಾವತಿಯಲ್ಲಿ ಇಡ್ತೀನಿ. ಎಸ್, ಐ ಟೋಲ್ಡ್ ಯು, ಭದ್ರಾವತಿಯಿಂದ ನೀವು ಕಾರಿನಳ್ಳಿಗೆ ಬರಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಇದೊಂದು ಸ್ವಲ್ಪ ಹಿಂದೆ ಮುಂದೆ ತೋರಿಸ್ತಾ ಇದೆ. ನಾನು ಹೇಳಿದಂಗೆ, ನಾನು ಹೇಳಿದ್ರೆ 5-6 ಕಿಲೋಮೀಟರ್ ರೇಂಜಲ್ಲಿದೆ ಅಂತ ಹೇಳಿದೆಲ್ಲ ಆ ಥರ. ಇದೇ ಭದ್ರಾವತಿಗೆ ನೀವು ಇದೇ ಕಾರಿನಳ್ಳಿಗೆ ಈ ಕಡೆ ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ಸೆಂಟ್ರಿಂದ ಬರಬೇಕಂದ್ರೆ 12 ಕಿಲೋಮೀಟರ್ ಏನೋ ಇದೆ, 10 ಕಿಲೋಮೀಟರ್ ಇದೆ. ಸೊ ಅಂದರೆ ಇನ್ ಬಿಟ್ವೀನ್ ಭದ್ರಾವತಿ ಶಿವಮೊಗ್ಗ ತಾಲೂಕಿನ ಮಧ್ಯದಲ್ಲಿ ಬರುವಂಥದ್ದು ಕಾರಿನಳ್ಳಿ. ದಿಸ್ ಹೌ ಇಟ್ ಲುಕ್ಸ್ ಲೈಕ್. ಓಕೆ, ಸೊ ಅವರು ಇದನ್ನ ಬಿಟ್ಟು ಬೇರೆ ಕಡೆ ಮಾಡೋಕ್ಕಲ್ಲ. ಇದು ಐ ಆಮ್ ಜಸ್ಟ್ ಗೆಸ್ಸಿಂಗ್ ದಿಸ್ ವಿತ್ 99 ಪಾಯಿಂಟ್ ಅಕ್ಯುರೇಸಿಯಲ್ಲಿ. 1% ಐ ಮೈಟ್ ಬಿ ರಾಂಗ್. ನೀವು ಅಲ್ಲೇನಾದ್ರೂ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದು ನೀವು ಸುತ್ತಮುತ್ತವ್ರು ಇದ್ರೆ, ಇಟ್ ಇಸ್ ಕರೆಕ್ಟ್ ಇದ್ರೆ ಎಸ್ ಸರ್ ಯು ಆರ್ ರೈಟ್ ಅಂತ ಹಾಕಿ. ಆಮೇಲೆ ನೋಡಿ, ಕಾರಿನಳ್ಳಿ ಚರ್ಚಿಂದ ಏರ್ಪೋರ್ಟ್ ನೋಡಿ. ಈಗ ಕಾರಿನಳ್ಳಿ ವಿಲೇಜಿಂದ ಶಿವಮೊಗ್ಗ ಏರ್ಪೋರ್ಟ್ ಶಿವಮೊಗ್ಗ ರಾಷ್ಟ್ರಕವಿ ಕುವೆಂಪು ಏರ್ಪೋರ್ಟಿಗೆ ಬರ್ಬೇಕಂತಂದ್ರೆ ಒಂದು 2-3 ಜಾಗ ಇದೆ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಒಂದು 20ರಿಂದ 30 ಕಿಲೋಮೀಟರ್ ಮಲ್ಟಿಪಲ್ ಜಾಗ ಇದೆ. 20ರಿಂದ 25 ಕಿಲೋಮೀಟರ್ ರೇಂಜಲ್ಲಿದೆ. ಓಕೆ, ಬಟ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಮದುವೆ ಸರ್ ಏರ್ಪೋರ್ಟ್ ಇದೆ ಅಂತೆಲ್ಲ ಏನು ಅರ್ಜಿ ಹಾಕ್ಬಿಡಿ. ಮೈ ರಿಕ್ವೆಸ್ಟು, ಇಟ್ ಇಸ್ ಜಸ್ಟ್ ಲೈಕ್ ಅನದರ್ ಫೆಸಿಲಿಟಿ ಅಷ್ಟೇ. ಬಟ್ ನೀವು ತುಂಬ ಹೈಲೈಟ್ ಆಗಿ ಕೇಳಿರೋದು ಇದು ಯಾವ್ದು ಹೇಳಿ, ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟ. ಓಕೆ, ಈ ಶಂಕರಘಟ್ಟಕ್ಕೆ ನೀವು ಇಲ್ಲಿಂದ ಬರ್ಬೇಕಂದ್ರೆ ಈ ರಂಗಾಪುರಕ್ಕೆ ಬಂದು ಇಲ್ಲಿ ಒಳಗಡೆ ಬಂದು ಭದ್ರಾವತಿ ರೋಡಲ್ಲಿ ಬರಬೇಕಾಗುತ್ತೆ. ಸೊ ಇವೆಲ್ಲ ಈ ಲಕ್ಕವಳ್ಳಿ ಡ್ಯಾಮು, ತರೀಕೆರೆ, ಬೀರೂರು, ಭದ್ರಾವತಿ, ಹೊಳೆಹೊನ್ನೂರು, ಇವೆಲ್ಲ ಸುತ್ತಮುತ್ತ ಇರುವಂತಹ ಚನ್ನಗಿರಿ, ಇಸ್ ಆಲ್ ಇಟ್ ಗುಡ್ ಫಾರ್ ದೆಮ್. ಎಸ್, ದಟ್ಸ್ ಆಲ್ ಫಾರ್ ದ ಡೇ. ಐ ಎಕ್ಸ್ಪ್ಲೈನ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿದ್ರು ವಾಟ್ಸಪ್ ಮಾಡಿ. ದಿಸ್ ಇಸ್ ಫಾರ್ ಅ ಫ್ರೀ. ಎಲ್ಲ ಇನ್ಫಾರ್ಮೇಷನ್ನ ನಾನು ನೀಟಾಗಿ ಪಾಯಿಂಟ್ A to ಪಾಯಿಂಟ್ Z ಹೇಳಿದ್ದೀನಿ. ಮ್ಯಾಕ್ಸಿಮಮ್ ಪೀಪಲ್ ಜೊತೆ ಶೇರ್ ಮಾಡಿ, ಯಾರಾದರೂ ಶಿವಮೊಗ್ಗದವ್ರ ನೆಟ್ವರ್ಕ್ ಇದ್ದರೆ. ಅಗೈನ್ ಕಮಿಂಗ್ ಟು ಗ್ರೂಪ್, ನಾನು ನಿಮಗೆ ಪರ್ಸನಲಿ ಅಡ್ವೈಸ್ ಮಾಡೋದಿಲ್ಲ. ಕಮ್ಸ್ ವಿತ್ ಅ ಲಿಟಲ್ ಫೀಸ್ ಇರುತ್ತೆ ಅದಕ್ಕೆ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಬಿ ಅಂಡರ್ ಗೈಡ್ಲೈನ್ಸ್ ಇದ್ದರೆ ಮಾತ್ರ ಫೋನ್ ಮಾಡಿ. ಇಲ್ಲಾಂದರೆ ನಮ್ಮ ಚಾನಲ್ಲಿ ಇದೇ ಥರ ಮಾಹಿತಿ ಬರ್ತಾ ಇರುತ್ತೆ. ನೋಡ್ತಾ ಇರಿ, ಸೈಟ್ ತೊಗೊತಾ ಇರಿ. ಆಲ್ ದ ಬೆಸ್ಟ್, ಬಾಯ್.